ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ತರಗತಿಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಒಂದು ಸೆಷನ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿತಾಗಿರ್ತಕ್ಕಂತಹ ಎರಡನೇ ಸೆಷನ್. ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಜನನ ಆಗಿರ್ಬೋದು, ಅವರ ಬಾಲ್ಯದ ಜೀವನ ಆಗಿರ್ಬೋದು, ಅವರ ಎಜುಕೇಷನ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಯಾಕೆ ಹೋದರು, ಅಲ್ಲಿ ಅವರು ಹೋರಾಟವನ್ನು ಮಾಡಲಿಕ್ಕೆ ಪ್ರೇರೇಪಿಸಿರ್ತಕ್ಕಂತಹ ಒಂದಿಷ್ಟು ಘಟನೆಗಳು ಯಾವುವು, ಅಲ್ಲಿ ನಡೆದಿರ್ತಕ್ಕಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಹೋರಾಟಗಳು ಏನೇನು, ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂದರೆ ಯಾವ ಎಲ್ಲ ಅನುಭವಗಳನ್ನು ಕಂಡರು ಅಂತಕ್ಕಂಥದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಮೊದಲೇ ಹೇಳ್ತಾ ಇದ್ದೀನಿ, ನಿಮಗೆ ಈ ಸೆಷನ್ ಅರ್ಥ ಆಗಬೇಕಾಗಿತ್ತು ಅಂದ್ರೆ ನೀವು ಮಹಾತ್ಮ ಗಾಂಧೀಜಿ ಭಾಗ 1 ಇದರ ಹಿಂದಿನ ಸೆಷನನ್ನು ಡೀಟೇಲ್ ಆಗಿ ಓದ್ಕೊಂಡಿದ್ರೆ ಮಾತ್ರ ಈ ಸೆಷನ್ ಅರ್ಥ ಆಗ್ತದೆ. ದಯವಿಟ್ಟು ಯಾರು ಮಹಾತ್ಮ ಗಾಂಧೀಜಿಯವರ ಭಾಗ 1 ಸೆಷನ್ ನೋಡಿಲ್ವೋ ಆ ಒಂದು ಸೆಷನ್ ನೋಡಿಕೊಂಡು ಈ ಒಂದು ಕ್ಲಾಸ್ ಕೇಳಿದ್ರೆ ಬಹಳಷ್ಟು ಉಪಯುಕ್ತವಾಗುತ್ತೆ ಅಂತ ಹೇಳುತ್ತಾ, ಈಗ ಭಾರತಕ್ಕೆ ಹಿಂದಿರುಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ, ನಿಮ್ಮೆಲ್ಲರಿಗೂ ಹೇಳಿದೆ ದಾದಾ ಅಬ್ದುಲ್ಲಾ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಹತ್ತಿ ಗಿರಣಿಗಳ ಕಂಪನಿಯ ಒಂದು ಕೇಸನ್ನು ವಾದ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರು 1893ರಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ. ಸೌತ್ ಆಫ್ರಿಕಾಕ್ಕೆ ಹೋಗಿ ಕೇವಲ 3 ತಿಂಗಳಲ್ಲಿ ಆ ಕೇಸನ್ನು ವಾದಿಸಿ ಭಾರತಕ್ಕೆ ಹಿಂದಿರಬೇಕಾಗಿತ್ತು. ಆದರೆ ಅಲ್ಲಿರ್ತಕ್ಕಂತಹ ವರ್ಣಭೇದ ನೀತಿ, ಅಲ್ಲಿರುವಂತಹ ಜನಾಂಗೀಯ ತಾರತಮ್ಯಗಳಿಂದ ಬೇಸತ್ತಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಇದನ್ನು ಹಿಂಗೆ ಬಿಟ್ಟರು ಆಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಕುಟುಂಬವನ್ನು ಸೌತ್ ಆಫ್ರಿಕಾಗೆ ಕರೆಸ್ಕೊಂಡು ಸರಿಸುಮಾರು 21 ವರ್ಷಗಳ ಕಾಲ ಸೌತ್ ಆಫ್ರಿಕಾದಲ್ಲಿ ನೆಲೆಸಿ ಅಲ್ಲಿರುವಂತಹ ಒಂದಿಷ್ಟು ಸಾಮಾಜಿಕ ಅಸಮಾನತೆಗಳು, ಸಾಮಾಜಿಕ ತಾರತಮ್ಯವನ್ನು ಹೋಗಲಾಡಿಸುವಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಹೀಗೆ 1893ರಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋಗಿರ್ತಕ್ಕಂಥ ಮಹಾತ್ಮ ಗಾಂಧಿ 1914ರವರೆಗೆ ಸರಿಸುಮಾರು 21 ಇಯರ್ಸ್ ಅಲ್ಲೇ ಉಳ್ಕೊಂಡು ಹೋರಾಟವನ್ನು ಮಾಡ್ತಾರೆ. 1914ರ ಡಿಸೆಂಬರ್ ತಿಂಗಳಾಗ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬರ್ಬೇಕಂತ ತಿಳ್ಕೊಂಡು ಸೌತ್ ಆಫ್ರಿಕಾದ ಹಡಗನ್ನು ಹತ್ತಾರೆ ಮಹಾತ್ಮ ಗಾಂಧೀಜಿ. ಅದು ಡಿಸೆಂಬರ್ ತಿಂಗಳಾಗಿತ್ತು. ಹೀಗಾಗಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಒಂದಿಷ್ಟು ದಿನಗಳೇ ತಗೊಂಡ್ಬಿಡ್ತದೆ. ಸೊ ಹೀಗಾಗಿ 1914ರ ಡಿಸೆಂಬರ್ನಲ್ಲಿ ಹಡಗನ್ನು ಹತ್ತಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ 1915ರ ಜಾನ್ವರಿ 9ರಂದು ಭಾರತದ ಮಹಾರಾಷ್ಟ್ರದ ಬಾಂಬೆಗೆ ಬಂದು ಲ್ಯಾಂಡ್ ಆಯ್ತಾರೆ. ಲ್ಯಾಂಡ್ ಆಗಿದ ತಕ್ಷಣ ಫಸ್ಟ್ ಅವ್ರು ಭೇಟಿ ಆಗ್ತಕ್ಕಂಥದ್ದೇ ಗೋಪಾಲಕೃಷ್ಣ ಗೋಖಲೆ. ನಾವು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರಿತೀವಿ ಗೋಪಾಲಕೃಷ್ಣ ಗೋಖಲೆ ಅವರನ್ನು. ನಾನು ಮುಂದೆ ಸ್ಲೈಡ್ನಾಗ ಹೇಳ್ತಾ ಹೋಗ್ತೀನಿ. ಯಾಕೆ ಸರ್ ಅವ್ರು ಗೋಪಾಲಕೃಷ್ಣ ಗೋಖಲೆ ಅವರಿಗೆ ಯಾಕೆ ಭೇಟಿ ಆಗಬೇಕಾಗಿತ್ತು, ಬೇರೆ ಯಾರು ಸಿಕ್ಕಿಲ್ವೇನು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿದ್ದಾಗ ಅಲ್ಲಿ ಜನಾಂಗೀಯ ತಾರತಮ್ಯ, ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಬೇಕಾಗಿದ್ರ ಸಮಯದಲ್ಲಿ ಅಂತಹ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಗೋಖಲೆ ಸೌತ್ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಸೌತ್ ಆಫ್ರಿಕಾಕ್ಕೆ ಹೋದಾಗ ನಮ್ಮ ಭಾರತೀಯನೊಬ್ಬ ವ್ಯಕ್ತಿ ಇಂತಹ ಒಂದು ಚಳವಳಿ, ಇಂತಹ ಒಂದು ಆಂದೋಲನ ಮಾಡ್ತಾ ಇದ್ದಾನೆ ತಿಳ್ಕೊಂಡು ಖುಷಿಪಟ್ಟು ಮಹಾತ್ಮ ಗಾಂಧೀಜಿಯವ್ರಿಗೂ ಭೇಟಿ ಆಯ್ತಾರೆ. ಭೇಟಿಯಾದಾಗ ಗೋಪಾಲಕೃಷ್ಣ ಗೋಖಲೆ ಭಾರತದಾಗಿರ್ತಕ್ಕಂತಹ ಒಂದಿಷ್ಟು ಸಾಮಾಜಿಕ ಸಮಸ್ಯೆಗಳು, ಅನಿಷ್ಟ ಪದ್ಧತಿಗಳು, ಒಂದಿಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂತಹ ಕಂದಾಚಾರಗಳ ಕುರಿತು ಮಹಾತ್ಮ ಗಾಂಧೀಜಿಯವರಿಗೆ ಸವಿವರವಾಗಿ ವಿವರಣೆ ಕೊಡ್ತಾರೆ. ಅಲ್ಲದೆ ನೀವು ಯಾವ ರೀತಿಯಾಗಿ ಸೌತ್ ಆಫ್ರಿಕಾದಾಗ ಹೋರಾಟ ಮಾಡ್ತಾ ಇದ್ದೀರಿ, ಹಾಗೆ ನಮ್ಮ ಸ್ವದೇಶವಾಗಿರ್ತಕ್ಕಂತಹ ಭಾರತದಲ್ಲಿ ಕೂಡ ಇಂಥ ಅನೇಕ ಸಮಸ್ಯೆ ಅದಾವ, ಅದ್ರ ವಿರುದ್ಧ ಕೂಡ ನೀವು ಹೋರಾಟ ಮಾಡಬೇಕು ಅಂತಕ್ಕಂತಹ ಒಂದು ಭಾರತದ ಚಿತ್ರಣವನ್ನು ಮಹಾತ್ಮ ಗಾಂಧೀಜಿಯವರ ಎದುರಿಡ್ತಾರೆ ಗೋಪಾಲಕೃಷ್ಣ ಗೋಖಲೆ. ಹೀಗಾಗಿ ಸೌತ್ ಆಫ್ರಿಕಾದಿಂದ ಬಿಟ್ಟು ಭಾರತಕ್ಕೆ ಬಂದು ಲ್ಯಾಂಡ್ ಆಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ಫಸ್ಟ್ ಹೋಗಿ ಭೇಟಿಯಾಗಿರ್ತಕ್ಕಂಥದ್ದು ಗೋಪಾಲಕೃಷ್ಣ ಗೋಖಲೆ ಅವರನ್ನು. ಹೀಗೆ 1915 ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿರ್ತಕ್ಕಂತಹ ಒಂದು ನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ 9 ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಒಂದೊಂದು ನಗರಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ದಿವಸವನ್ನು ಆಯೋಜನೆ ಮಾಡಲಿಕ್ಕಾಗ್ತದೆ. ನಿಮ್ಗೆ ಆಲ್ರೆಡಿ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ ಕಳೆದ ಸೆಷನ್ನಾಗ. 2022ದಾಗ ಪ್ರವಾಸಿ ಭಾರತೀಯ ದಿವಸನ್ನು ಪ್ರಾಯೋಜಿಸಿರ್ತಕ್ಕಂತಹ ನಗರ ಯಾವುದು, ಅದೇ ರೀತಿ 2023ರಲ್ಲಿ ಈ ಒಂದು ಪ್ರವಾಸಿ ಭಾರತೀಯ ದಿವಸ
ದಿವಸನ ಎಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಅಂತಕ್ಕಂಥದ್ದನ್ನು ನಿಮಗೇನಪ್ಪ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು ಅಂತ ಹೇಳಿದ್ದೆ. ಆ ಒಂದು ಕಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗಿರ್ಬೇಕು ನೀವು. 1915 ಮೇ ತಿಂಗಳಾಗ ಏನಪ್ಪ ಅಂದರೆ ಗುಜರಾತಿನ ಅಹಮದಾಬಾದ್ ಬಳಿ ಸಬರಮತಿ ಅಂತಕ್ಕಂಥ ನದಿಯದ ಆ ಸಬರಮತಿಯ ನದಿಯ ದಡದ ಮೇಲೆ ಒಂದು ಆಶ್ರಮವನ್ನು ಸ್ಟಾರ್ಟ್ ಮಾಡ್ತಾರೆ. ಅದುವೇ ಸಬರಮತಿ ಆಶ್ರಮ ಅಥವಾ ಸತ್ಯಾಗ್ರಹ ಆಶ್ರಮ ಅಂತಕ್ಕಂಥದ್ದು. ನೋಡ್ರಿ, ಮಹಾತ್ಮ ಗಾಂಧೀಜಿ ಅವರು ಸೌತ್ ಆಫ್ರಿಕಾದ ಕೂಡ 2 ಆಶ್ರಮ ಸ್ಟಾರ್ಟ್ ಮಾಡಿದರು, ಸರಿನಾ. ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಕೂಡ 2 ಆಶ್ರಮಗಳನ್ನು ಸ್ಟಾರ್ಟ್ ಮಾಡಿದರು. ಒಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಬಳಿ ಇರತಕ್ಕಂತಹ ಫಿನಿಕ್ಸ್ ಸೆಟಲ್ಮೆಂಟ್ ಆಶ್ರಮ ಅಥವಾ ಫಿನಿಕ್ಸ್ ಫಾರೆಸ್ಟಾಯ್ ಅಂತಕ್ಕಂಥ ಆಶ್ರಮ. ಇನ್ನೊಂದು ದಕ್ಷಿಣ ಆಫ್ರಿಕಾದ ಡರ್ಬನ್ ಬಳಿ ಇರತಕ್ಕಂತಹ ಟಾಲ್ಸ್ಟಾಯ್ ಅಂತಕ್ಕಂಥ ಆಶ್ರಮ ಸ್ಟಾರ್ಟ್ ಮಾಡಿದರು. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು 1915 ಮೇ ತಿಂಗಳಾಗ ಗುಜರಾತ್ ರಾಜ್ಯದ ಅಹಮದಾಬಾದ್ ಬಳಿ ಇರತಕ್ಕಂಥ ಸಬರಮತಿ ಅಂತಕ್ಕಂಥ ನದಿ, ಆ ಒಂದು ನದಿಯ ದಡದ ಮೇಲೆ ಒಂದು ಆಶ್ರಮವನ್ನು ಸ್ಟಾರ್ಟ್ ಮಾಡ್ತಾರೆ, ಆಶ್ರಮವನ್ನು ಸ್ಥಾಪಿಸ್ತಾರೆ. ಅದುವೇ ಸಬರಮತಿ ಆಶ್ರಮ ಅಥವಾ ಸತ್ಯಾಗ್ರಹ ಆಶ್ರಮ. ಬಹಳಷ್ಟು ಸಲ ಪ್ರಶ್ನೆ ರೈಸ್ ಆಗ್ಯದ, ಸಬರಮತಿ ಆಶ್ರಮ ಎಲ್ಲಿದೆ? ಇದು ಸಬರಮತಿ ನದಿಯ ದಡದ ಮೇಲೆ ಇದ್ದಿರ್ತಕ್ಕಂಥದ್ದು. ಯಾವ ರಾಜ್ಯ? ಗುಜರಾತ್ ರಾಜ್ಯ. ಯಾವ ನಗರದ ಬಳಿ? ಅಹಮದಾಬಾದ್ ನಗರದ ಬಳಿ ಇದ್ದಿರ್ತಕ್ಕಂಥದ್ದು. ಅಲ್ಲದೆ ವಾರ್ಧಾ ಅಂತಕ್ಕಂಥ ಸ್ಥಳ, ಆ ವಾರ್ಧಾ ಬಳಿ ಒಂದು ಸೇವಾಗ್ರಾಮ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾ ಯಾವಾಗ ಬಿಟ್ಟರು? 1914 ಡಿಸೆಂಬರ್ ತಿಂಗಳಾಗ. ಯಾವಾಗ ಭಾರತ ತಲುಪಿದ್ರು? 1915 ಜನವರಿ 9. ಎಲ್ಲಿ ಬಂದು ತಲುಪಿದ್ರು? ಮಹಾರಾಷ್ಟ್ರದ ಮುಂಬೈ ಬಂದು ತಲುಪಿದ್ರು. ಫಸ್ಟ್ ಹೋಗಿ ಯಾರಿಗೆ ಭೇಟಿಯಾದರು? ಗೋಪಾಲಕೃಷ್ಣ ಗೋಖಲೆ ಭೇಟಿಯಾದರು. ಭಾರತಕ್ಕೆ ಆಗಮಿಸಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಏನು ಬಂದಿದ್ರಲ್ಲ, ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 9 ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ, ಸರಿನಾ. ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದ ತಕ್ಷಣ ಸ್ಥಾಪಿಸಿರ್ತಕ್ಕಂಥ ಆಶ್ರಮ ಯಾವುದು? ಸಬರಮತಿ ಅಥವಾ ಸತ್ಯಾಗ್ರಹ ಅಂತಕ್ಕಂಥ ಆಶ್ರಮ. ಇದು ಸಬರಮತಿ ನದಿಯ ದಡದ ಮೇಲದ, ಅಹಮದಾಬಾದ್ ನಗರದ ಬಳಿಯದ, ಗುಜರಾತ್ ರಾಜ್ಯದಾಗ ಕಂಡು ಬಂದಿರತಕ್ಕಂಥದ್ದು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಬಹಳಷ್ಟು ಸಲ ಪ್ರಶ್ನೆ ರಾಜ್ಯಾಗ ಆಲ್ಮೋಸ್ಟ್ ಅಲ್ಲಿ ಒಂದು 10 ರಿಂದ 15 ಸಲ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಶ್ನೆ ಬಂದಿರತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತಂದರೆ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ವಾತಂತ್ರ್ಯ ಚಳವಳಿ ಏನು ಬರ್ತದಲ್ಲ, ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಆ ಮೂಮೆಂಟಲ್ಲಿ ಭಾಳ ಡೀಟೇಲ್ ಮಾತಾಡೋಣ. ಬಟ್ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಗಾಂಧೀಜಿಯವರ ಜೊತೆ ಆ್ಯಡ್ ಮಾಡೋದು ಬೇಡ. ಜಸ್ಟ್ ಇಷ್ಟೇ ಅರ್ಥ ಮಾಡ್ಕೊಳ್ರಿ. ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಗೋಪಾಲಕೃಷ್ಣ ಗೋಖಲೆ ಆಗಿರ್ತಕ್ಕಂಥದ್ದು. ದಕ್ಷಿಣ ಆಫ್ರಿಕಾದಿಂದ ಮಹಾರಾಷ್ಟ್ರದ ಮುಂಬೈಗೆ ಬಂದಿಳಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ನೇರವಾಗಿ ಹೋಗಿ ಭೇಟಿಯಾಗಿರ್ತಕ್ಕಂಥದ್ದು ಯಾರಿಗಪ್ಪ ಅಂದ್ರೆ ಅವರ ರಾಜಕೀಯ ಗುರು ಆಗಿರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆ ಅವರಿಗೆ. ಆಗ ಗೋಪಾಲಕೃಷ್ಣ ಗೋಖಲೆ ಹತ್ರ ಹೋಗಿ ಹೇಳ್ತಾರಂತೆ, ನೋಡಿ ಗುರುಗಳೇ, ನೀವು ಹೇಳಿದ್ರಿ ಸೌತ್ ಆಫ್ರಿಕಾ ಬಂದಾಗ ಭಾರತದಾಗ ಇಂತಿಷ್ಟ ಎಲ್ಲ ಒಂದು ಸಮಸ್ಯೆ ಅಂತ ಹೇಳಿದ್ರಿ. ಸೊ ದಯವಿಟ್ಟು ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದಾಗಿರ್ತಕ್ಕಂಥ ಸಮಸ್ಯೆಗಳನ್ನು, ಭಾರತದಾಗಿರ್ತಕ್ಕಂಥ ವ್ಯವಸ್ಥೆ ಕುರಿತು ಚರ್ಚಿಸಿ ನಂಗೆ ತಿಳಿಸ್ಕೊಡಿ ಅಂತಂದಾಗ ಗೋಪಾಲಕೃಷ್ಣ ಗೋಖಲೆ ಹೇಳ್ತಾರೆ, ನೋಡ್ರಿ ಮಿಸ್ಟರ್ ಗಾಂಧಿ, ನೀವೇನಪ್ಪ ಅಂತಂದ್ರೆ ನನ್ನ ಬಾಯ್ಲಿಂದ ಕೇಳ್ರೆ ನಿಮ್ಗೆ ಅದು ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ಬದಲ ನೀವೇನು ಮಾಡಬೇಕು, ನನ್ನ ಜೊತೆ ಚರ್ಚೆ ಮಾಡೋದು ಬಿಟ್ಟು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸಬೇಕಾಗಿತ್ತಂದ್ರೆ ಮೊದಲು ಏನು ಮಾಡಬೇಕು, 1 ವರ್ಷ ಕಾಲ ನೀವು ಬ್ರಿಟಿಷ್ ಭಾರತದಲ್ಲಿ ಪ್ರವಾಸ ಮಾಡಬೇಕು. ದೇಶ ಸುತ್ತಿ ನೋಡು, ಕೋಶ ಓದು ನೋಡಿ ಅಂತೀವಲ್ಲ, ಆ ರೀತಿ ನೀವು ನೈಜವಾಗಿ ಹೋಗಿ ಭಾರತವನ್ನು ಒಂದು ಸುತ್ತ ಹಾಕಿ ಬಂದಿರಂದ್ರೆ ಭಾರತದಲ್ಲಿ ಯಾವ ಭಾಗದಲ್ಲಿ ಯಾವ ಸಮಸ್ಯೆ ಇದೆ, ಯಾವ ಪ್ರದೇಶದಲ್ಲಿ ಯಾವ ಒಂದು ಏನಪ್ಪ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಸೊ ನನ್ನ ಜೊತೆ ಚರ್ಚೆ ಅಂತೂ ಮಾಡ್ತೀರಿ, ಸರಿಯೋ ಸರಿ. ನನ್ನ ಜೊತೆ ಚರ್ಚೆಯ ಹೊರತಾಗಿ ಕೂಡ ನೀವೇನು ಮಾಡಬೇಕು, 1 ವರ್ಷ ಕಾಲ ಬ್ರಿಟಿಷ್ ಭಾರತದಲ್ಲಿ ಪ್ರವಾಸ ಮಾಡಿ ಬರಬೇಕು. ಅವ ನಿಮಗೆಲ್ಲ ಅರ್ಥ ಆಯ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ತನ್ನ ಗುರುಗಳ ಆದೇಶ, ಗುರುಗಳ ಸೂಚನೆ, ಗುರುಗಳ ಸಲಹೆಯ ಮೇರೆಗೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದ 1 ವರ್ಷಗಳ ಕಾಲ ಬ್ರಿಟಿಷ್ ಭಾರತದಲ್ಲಿ ಪ್ರವಾಸವನ್ನು ಕೈಗೊಳ್ತಾರೆ. ಹೀಗೆ ಪ್ರವಾಸ ಕೈಗೊಳ್ಳಬೇಕಾಗಿದ್ರೆ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕ ಕೂಡ ಬಂದಿದ್ರು. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂತಹ ನಂದಿ ಬೆಟ್ಟದಲ್ಲೂ ಕೂಡ ತಂಗಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ಇದ್ದಿರ್ತಕ್ಕಂಥದ್ದು. ಅಲ್ಲದೆ ಅದೇ ಸಮಯದಾಗಿ ಏನಪ್ಪ ಅಂದರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಕೂಡ ವಹಿಸ್ತಾರೆ ಮಹಾತ್ಮ ಗಾಂಧೀಜಿ ಅವರು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಡೀಟೇಲ್ ಮಾತಾಡ್ತೀನಿ.
ಪ್ರವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಹಾತ್ಮ ಗಾಂಧೀಜಿ. ಇಂತಹ ಮಹಾತ್ಮ ಗಾಂಧೀಜಿಯವರನ್ನ ಅರೆಬತ್ತಲೆಯ ಫಕೀರ ಅಂತ ಕರೀತಾರೆ. ಅವ್ರು ಯಾರಪ್ಪ ಅಂದರೆ ಇಂಗ್ಲೆಂಡಿನ ಚರ್ಚಿಲ್ ಅಂತಕ್ಕಂಥ ವ್ಯಕ್ತಿ. ಇದೇ ಪ್ರಶ್ನೆ ರೈಸ್ ಆಗಿತ್ತು, ಮಹಾತ್ಮ ಗಾಂಧೀಜಿಯವರನ್ನ ಅರೆಬೆತ್ತಲೆಯ ಫಕೀರ ಅಂತ ಯಾರು ಕರೆದ್ರಪ್ಪ ಅಂದ್ರೆ ಇಂಗ್ಲೆಂಡಿನ ಚರ್ಚಿಲ್. ಗಾಂಧೀಜಿಯವರ ಪ್ರಿಯವಾಗಿರ್ತಕ್ಕಂತಹ ತೀವ್ರಗಾಮಿ ಯಾರಂದ್ರೆ ಅರವಿಂದ ಘೋಷ್. ಗಾಂಧೀಜಿಯವರಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ, ಭಾರತದ ಹತ್ತಿ ವ್ಯಾಪಾರಿ, ಬ್ಯಾಂಕರ್ ಮತ್ತು ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ JD ಬಿರ್ಲಾ ಅಂತಕ್ಕಂಥ ವ್ಯಕ್ತಿ. ಫ್ರೆಂಡ್ಸ್, ನೀವು ಇಲ್ಲಿ ಇಷ್ಟೇ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಮಹಾತ್ಮ ಗಾಂಧೀಜಿಯವರನ್ನು ಅರೆಬೆತ್ತಲೆಯ ಫಕೀರ ಅಂತ ಕರೆದಿದ್ದಾರು ಇಂಗ್ಲೆಂಡಿನ ಚರ್ಚಿಲ್ ಅಂತಕ್ಕಂಥ ವ್ಯಕ್ತಿ. ಗಾಂಧೀಜಿಯವರಿಗೆ ಪ್ರಿಯವಾಗಿರ್ತಕ್ಕಂತಹ ತೀವ್ರಗಾಮಿ ಯಾರಪ್ಪ ಅಂದ್ರೆ ಅರವಿಂದೋ ಘೋಷ್. ಗಾಂಧೀಜಿಯವರಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ JD ಬಿರ್ಲಾ. ಇವರೇನಾಗಿದ್ದರು, ಭಾರತದ ಹತ್ತಿ ವ್ಯಾಪಾರಿ ಆಗಿದ್ದರು, ಬ್ಯಾಂಕರ್ ಕೂಡ ಆಗಿದ್ದರು, ಅಲ್ಲದೆ ಕಾಂಗ್ರೆಸ್ಸಿಗರು ಕೂಡ ಆಗಿರ್ತಕ್ಕಂಥದ್ದು. ಗಾಂಧೀಜಿಯವರ ಖಾಸಗಿ ವೈದ್ಯ ಯಾರಪ್ಪ ಅಂದ್ರೆ BC ರಾಯ್ ಅಂತಕ್ಕಂಥ ವ್ಯಕ್ತಿ. ಗಾಂಧೀಜಿಯವರ ಆಪ್ತ ಕಾರ್ಯದರ್ಶಿ, ಪರ್ಸನಲ್ ಸೆಕ್ರೆಟರಿ ಅಂತ ಕರಿತೀವಿ, ಯಾರಪ್ಪ ಅಂದ್ರೆ ಮಹಾದೇವ ದೇಸಾಯಿ. ಅಲ್ಲದೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ, ಮೊದಲು ಮಂದಗಾಮಿಯಾಗಿದ್ದರು, ನಂತರ ತೀವ್ರಗಾಮಿ ನಾಯಕರಾದರು, ಅನಂತರ ಮಹಾತ್ಮ ಗಾಂಧೀಜಿಯವರ ತತ್ವ, ಬೋಧನೆ, ಮೌಲ್ಯ, ಆದರ್ಶಗಳಿಗೆ ಮಾರು ಹೋಗಿ ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಆದರು. ನಂತರ ಮಹಾತ್ಮ ಗಾಂಧೀಜಿಯವರ ಜೊತೆನಪ್ಪ ಅಂದರೆ ಭಿನ್ನಾಭಿಪ್ರಾಯ ತಲೆದೂರಿ ಮಹಾತ್ಮ ಗಾಂಧೀಜಿಯವರಿಂದಲೇ ದೂರವಾಗಿ ಗಾಂಧೀಜಿಯವರನ್ನೇ ಟೀಕೆ ಮಾಡಿ ಗಾಂಧಿ ಮತ್ತು ಅರಾಜಕತೆ ಅಥವಾ ಗಾಂಧಿ ಆ್ಯಂಡ್ ಅನಾರ್ಕಿ ಅಂತಕ್ಕಂಥ ಕೃತಿ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಶ್ರೀ ಶಂಕರ್ ನಾಯರ್. ಇವರು ಮೂಲತಃ ಕೇರಳ ರಾಜ್ಯದವರು. ಭಾಳ ಇಂಪಾರ್ಟೆಂಟ್ ಇದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೋಡ್ರಿ, ಗಾಂಧಿ ಮತ್ತು ಅರಾಜಕತೆ ಅಥವಾ ಗಾಂಧಿ ಆ್ಯಂಡ್ ಅನಾರ್ಕಿ ಅಂತಕ್ಕಂಥ ಕೃತಿ ಬರೆದವ್ರು ಯಾರಪ್ಪ ಅಂತಂದ್ರೆ ಶ್ರೀ ಶಂಕರ್ ನಾಯರ್. ಇವರು ಮೂಲತಃ ಯಾವ ರಾಜ್ಯದವರು? ಕೇರಳ ರಾಜ್ಯದವರು. ಈ ಶಂಕರ್ ನಾಯರ್ ವಿಶೇಷತೆ ಏನಪ್ಪ ಅಂದ್ರೆ ಇವರು ಆರಂಭದಲ್ಲಿ ಮಂದಗಾಮಿ ನಾಯಕ, ಅಲ್ಲಿಂದ ಬೇಸತ್ತು ತೀವ್ರಗಾಮಿಯಾಗಿ ಬಂದರು. ತೀವ್ರಗಾಮಿ ನಾಯಕರಾಗಿದ್ದಾಗ ಮಹಾತ್ಮ ಗಾಂಧೀಜಿಯವರ ತತ್ವ, ಬೋಧನೆ, ಆದರ್ಶಗಳಿಗೆ ಮಾರು ಹೋಗಿ ಗಾಂಧೀಜಿಯವರ ಫಾಲೋ ಆದರು, ಅಂದರೆ ಅನುಯಾಯಿಗಳಾದರು. ಅಲ್ಲಿಂದ ಮತ್ತೆ ಗಾಂಧೀಜಿ ಜೊತೆ ಭಿನ್ನಾಭಿಪ್ರಾಯ ಉಂಟಾಗಿ ಗಾಂಧೀಜಿಯಿಂದಲೂ ದೂರವಾಗಿ ಅವರಿಗೆ ಟೀಕೆ ಮಾಡಿ ಒಂದು ಬುಕ್ ಬರೆದ್ರು, ಗಾಂಧಿ ಆ್ಯಂಡ್ ಅನಾರ್ಕಿ ಅಥವಾ ಗಾಂಧಿ ಮತ್ತು ಅರಾಜಕತೆ ಅಂತ. ಈಗ ಅಂದರೆ ಹೆಂಗಂದ್ರೆ ಈ ಒಂದು ಶಂಕರ್ ನಾಯರಲ್ಲ ಎಲ್ಲಿಯೂ ನಿಲ್ಲದ, ಎಲ್ಲಿಯೂ ಸಲ್ಲದ ವ್ಯಕ್ತಿ. ಮಂದಗಾಮಿ ಇದ್ರು ಅದು ಬಿಟ್ಟರು, ತೀವ್ರಗಾಮಿ ಇದ್ರು ಅದು ಬಿಟ್ಟರು, ಗಾಂಧಿ ಹತ್ತಿರ ಬಂದರು, ಗಾಂಧಿ ದೂರ ಆದರು. ಕೊನೆಗೇನಪ್ಪ ಅಂದರೆ ಒಂದು ಬುಕ್ ಬರೆದ್ರು, ಗಾಂಧಿ ಆ್ಯಂಡ್ ಅನಾರ್ಕಿ ಅಂತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟು, ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಸರಿನಾ? ಗಾಂಧೀಜಿಯವರಿಗೆ ಅರೆಬೆತ್ತಲೆಯ ಫಕೀರ್ ಅಂತ ಕರೆದವರು ಇಂಗ್ಲೆಂಡ್ನ ಚರ್ಚಿಲ್. ಗಾಂಧೀಜಿಯವರ ಪ್ರಿಯವಾಗಿರ್ತಕ್ಕಂಥ ತೀವ್ರಗಾಮಿ ಅರಬಿಂದೋ ಘೋಷ್. ಗಾಂಧೀಜಿಯವರಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ JD ಬಿರ್ಲಾ. ಇವರು ಭಾರತದ ಹತ್ತಿ ವ್ಯಾಪಾರಿ ಕೂಡ ಹೌದು, ಬ್ಯಾಂಕರ್ ಕೂಡ ಹೌದು, ಕಾಂಗ್ರೆಸ್ಸಿಗ ಒಬ್ಬ ನಾಯಕ ಕೂಡ ಹೌದು. ಗಾಂಧೀಜಿಯವರ ಪರ್ಸನಲ್ ಡಾಕ್ಟರ್ ಯಾರು? ಫ್ಯಾಮಿಲಿ ಡಾಕ್ಟರ್ ಅಂದ್ರೆ BC ರಾಯ್. ಗಾಂಧೀಜಿಯವರ ಪರ್ಸನಲ್ ಸೆಕ್ರೆಟರಿ ಯಾರು? ಮಹಾದೇವ ದೇಸಾಯಿ. ಗಾಂಧಿ ಆ್ಯಂಡ್ ಅನಾರ್ಕಿ ಅಂತಕ್ಕಂಥ ಬುಕ್ ಬರೆದವರು ಶ್ರೀ ಶಂಕರ್ ನಾಯರ್. ಇವರು ಆರಂಭದಲ್ಲಿ ಮಂದಗಾಮಿ, ನಂತರ ತೀವ್ರಗಾಮಿ, ನಂತರ ಗಾಂಧಿ ಅನುಯಾಯಿ, ನಂತರ ಗಾಂಧಿಯಿಂದ ದೂರವಾಗಿ ಗಾಂಧಿ ಆ್ಯಂಡ್ ಅನಾರ್ಕಿ ಅಂತಕ್ಕಂಥ ಬುಕ್ಕನ್ನು ಬರೆದಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು ಗಾಂಧೀಜಿಯವರ ಒಂದಿಷ್ಟು ಬಿರುದುಗಳವ ನೋಡ್ರಿ. ಮಹಾತ್ಮ ಗಾಂಧೀಜಿಯವರ ತತ್ವ, ಆದರ್ಶ, ಮೌಲ್ಯಗಳಿಗೆ ಭಾಳ ಇಂಪಾರ್ಟೆಂಟಾ, ಭಾಳ ಸಲ ಪ್ರಶ್ನೆ ರೈಸ್ ಆಗಿರ್ತಕ್ಕಂಥದ್ದು. ಯಾವಾಗ ಮಹಾತ್ಮ ಗಾಂಧೀಜಿಯವರ ತತ್ವ, ಆದರ್ಶ, ಮೌಲ್ಯಗಳಿಗೆ ಮಾರು ಹೋಗಿರ್ತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಬಿರುದು ಕೊಟ್ಟರು. ನೋಡ್ರಿ, ಗಾಂಧೀಜಿಯವರಿಗೆ ಮಹಾತ್ಮ ಅಂತಕ್ಕಂಥ ಬಿರುದು, ಮಹಾತ್ಮ ಅಂತಕ್ಕಂಥ ಪದವಿ ಕೊಟ್ಟರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಅಂತಕ್ಕಂಥ ಬಿರುದು ತಗೊಂಡು ಸುಮ್ಮನೆ ಕೂತ್ರೇನು? ಇಲ್ಲ. ಅದಕ್ಕೆ ಬದಲಾಗಿ ಮಹಾತ್ಮ ಗಾಂಧೀಜಿ ರವೀಂದ್ರನಾಥ್ ಟ್ಯಾಗೋರ್ಗೆ ಏನಂತ ಕರೆದ್ರು? ಹೌದು ಗುರುದೇವ ಅಂತ ಕರೆದ್ರು. ರವೀಂದ್ರನಾಥ್ ಟ್ಯಾಗೋರ್ ಅಂದರು, ಗಾಂಧೀಜಿಯವರೇ ನೀವು ಮಹಾತ್ಮರು ಅಂತ ಕರೆದ್ರು. ತಮ್ಮನ್ನು ಮಹಾತ್ಮ ಅಂತ ಕರೆದಿರ್ತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗಾಂಧೀಜಿ ಏನಂದ್ರು? ಹೌದು ಗುರುದೇವ, ನಾನು ಮಹಾತ್ಮನೇ ಅಂತ ಹೇಳಿದ್ರು. ಮತ್ತು ಸುಭಾಷ್ ಚಂದ್ರ ಬೋಸ್ ಏನಪ್ಪ ಅಂತಂದರೆ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೆದ್ರು. ಅದಕ್ಕೆ ಬದಲಾಗಿ ಏನಪ್ಪ ಅಂದರೆ ಗಾಂಧೀಜಿ ಏನು ಮಾಡಿದ್ರು? ನೇತಾಜಿ ಅಂತ ಕರೆದ್ರು ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಅಲ್ಲದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗಾಂಧೀಜಿಯವರಿಗೆ ಬಾಪೂಜಿ ಅಂತ ಕರೆದ್ರು. ಅದಕ್ಕೆ ಪ್ರತಿಯಾಗಿ ಮಹಾತ್ಮ ಗಾಂಧೀಜಿ ಪಟೇಲ್ ಅವರಿಗೆ ಸರ್ದಾರ್ ಅಂತ ಕರೆದಿರ್ತಕ್ಕಂಥದ್ದು. ಟ್ಯಾಗೋರ್ ಏನು ಮಾಡಿದ್ರು? ಮಹಾತ್ಮ ಅಂತ ಕರೆದ್ರು. ಅವ್ರಿಗೆ ಗಾಂಧೀಜಿ ಏನಂತ ಕರೆದ್ರು? ಗುರುದೇವ ಅಂತ ಕರೆದ್ರು. ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರಪಿತ ಅಂತ ಕರೆದ್ರು.
ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತಾಜಿ ಅಂತ ಕರೆದ್ರು, ಪಟೇಲ್ ಬಾಪೂಜಿ ಅಂತ ಕರೆದ್ರೆ ಪಟೇಲ್ಗೆ ಇವರು ಸರ್ದಾರ್ ಅಂತ ಕರೆದಿರ್ತಕ್ಕಂಥದ್ದು. ಈ ಒಂದು ಸ್ಲೈಡ್ ಭಾಳ ಇಂಪಾರ್ಟೆಂಟು. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇದು ಒಂಥರ 5 ಸ್ಟಾರ್ ಕ್ವಶನ್, ನಾಟ್ 1 ಸ್ಟಾರ್ 2 ಸ್ಟಾರ್. ಇಟ್ಸು ಏನಪ್ಪ ಅಂದರೆ 5 ಸ್ಟಾರ್ ಕ್ವಶನ್ನು ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಒಂದಿಷ್ಟು ಕೃತಿಗಳು, ಒಂದಿಷ್ಟು ಬುಕ್ ಯಾವಏನಪ್ಪ ಅಂದ್ರೆ 100% ಜಾನ್ ರಸ್ಕಿನ್ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂತಹ ಆನ್ ಟು ದಿ ಲಾಸ್ಟ್ ಅಂತಕ್ಕಂಥ ಬುಕ್ಕು ಗಾಂಧೀಜಿಯವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿರ್ತಕ್ಕಂಥದ್ದು. ಬಹಳಷ್ಟು ಸಲ ಪ್ರಶ್ನೆ ರಜೆ ಆನ್ ಟು ದಿ ಲಾಸ್ಟ್ ಕೃತಿಯ ಕರ್ತೃ ಯಾರು? ಜಾನ್ ರಸ್ಕಿನ್ ಅಂತಕ್ಕಂಥ ವ್ಯಕ್ತಿ. ಇದು ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೃತಿಗಳಲ್ಲಿ ಅಗ್ರಗಣ್ಯ ಕೃತಿ ಆಗಿರ್ತಕ್ಕಂಥದ್ದು. ಈ ಒಂದು ಕೃತಿಯಲ್ಲಿ ಹೆಂಗದ ಸಂದೇಶಪ್ಪ ಅಂದ್ರೆ ಎಲ್ಲರ ಒಳಿತಿನಲ್ಲಿ ವ್ಯಕ್ತಿಯ ಒಳಿತು ಅಡಗಿದೆ, ಬೇರೆಯವರ ಒಳಿತಿನಲ್ಲಿ, ಸರ್ವರ ಒಳಿತಿನಲ್ಲಿ, ಸರ್ವರ ಪ್ರಗತಿಯಲ್ಲಿ ನಿನ್ನ ಪ್ರಗತಿ ಅಡಗಿದೆ ಅಂತಕ್ಕಂಥ ಒಂದು ಕೋಟನ್ನು ಈ ಕೃತಿ ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಈ ಕೃತಿಯಿಂದ ಸರ್ವೋದಯ ಅಂತಕ್ಕಂಥ ಪರಿಕಲ್ಪನೆಯನ್ನು ಪಡಿತಾರೆ ಮಹಾತ್ಮ ಗಾಂಧೀಜಿ. ಇದು ಕೂಡ ಪ್ರಶ್ನೆ ರೈಸ್ ಆಗಿತ್ತು. ಮಹಾತ್ಮ ಗಾಂಧೀಜಿ ಅವರು ಸರ್ವೋದಯ ಅಂತಕ್ಕಂಥ ಪರಿಕಲ್ಪನೆ ಯಾವ ಒಂದು ಕೃತಿಯಿಂದ ಪಡ್ಕೊಂಡ್ರಂದ್ರೆ ಜಾನ್ ರಸ್ಕಿನ್ ಅವರು ಬರೆದಿರ್ತಕ್ಕಂತಹ ಆನ್ ಟು ದಿ ಲಾಸ್ಟ್ ಅಂತಕ್ಕಂಥ ಕೃತಿಯಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ಸರ್ವೋದಯ ಅಂತಕ್ಕಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಮೊದಲ ಬಾರಿಗೆ ಬಳಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಬಾಪೂಜಿ ಮಹಾತ್ಮ ಗಾಂಧೀಜಿ. ನೆಕ್ಸ್ಟು ಸರ್ವೋದಯದ ಪರಿಕಲ್ಪನೆ ಆಗಿತ್ತು ರಾಮರಾಜ ಆಗಿರ್ತಕ್ಕಂಥದ್ದು. ಅಲ್ಲದೆ ಟಾಲ್ಸ್ಟಾಯ್ ಅಂತಕ್ಕಂಥ ವ್ಯಕ್ತಿ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿಥಿನ್ ಯು ಅಂತಕ್ಕಂಥ ಕೃತಿ ಬರೀತಾರೆ. ಅದು ಕೂಡ ಮಹಾತ್ಮ ಗಾಂಧೀಜಿಯವರ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಇದ್ರ ಜೊತೆಯಾಗಿ ವಾರ್ ಆ್ಯಂಡ್ ಪೀಸ್ ಆರ್ ಯುದ್ಧ ಮತ್ತು ಶಾಂತಿ ಅಂತಕ್ಕಂಥ ಕೃತಿ ಕೂಡ ಬರೆದಿರ್ತಕ್ಕಂಥದ್ದು. ಟಾಲ್ಸ್ಟಾಯ್ ಅವರ ಬುಕ್ ಯಾವುದು? ಫಸ್ಟ್ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿಥಿನ್ ಯು ಅಂತಕ್ಕಂಥದ್ದು. ಅಂದರೆ ಎಲ್ಲವೂ ನಿನ್ನ ಆಂತರ್ಯದಲ್ಲಿ ಅಡಗಿದೆ, ಅಂದರೆ ನಿನ್ನ ಒಂದು ಅಂತರಂಗದಲ್ಲ. ಇದು ಒಂದು ರೀತಿ ಏನಪ್ಪ ಅಂತಂದರೆ ದೇವರ ಸಾಮ್ರಾಜ್ಯ ಇದ್ದಂಗೆ ಅಂತಕ್ಕಂಥ ಅರ್ಥ ಕೊಡ್ತದೆ. ಬಟ್ ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಬೇಡ. ದಯವಿಟ್ಟು ಈ ಒಂದು ಕೃತಿಯನ್ನು ಏನಪ್ಪ ಅಂದರೆ ಇಂಗ್ಲೀಷ್ನಾಗೆ ಓದಲಿಕ್ಕೆ ಸಾಧ್ಯ ಆಗಿರಬೇಕು. ಟಾಲ್ಸ್ಟಾಯ್ ಅವರ ಕೃತಿ ಯಾವುದು? ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿಥಿನ್ ಯು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇದ್ರ ಜೊತೆಯಾಗಿ ವಾರ್ ಆ್ಯಂಡ್ ಪೀಸ್ ಅಥವಾ ಯುದ್ಧ ಮತ್ತು ಶಾಂತಿ ಅಂತಕ್ಕಂಥ ಬುಕ್ಕನ್ನು ಬರೆದಿರ್ತಕ್ಕಂಥದ್ದು. ಅಲ್ಲದೆ ಆರ್ನಾಲ್ಡ್ ಅಂತಕ್ಕಂಥ ವ್ಯಕ್ತಿ ಲೈಟ್ ಆಫ್ ಏಷ್ಯಾ, ಇದು ಬುದ್ಧನ ಕುರಿತಿರ್ತಕ್ಕಂಥ ಕೃತಿಯಾಗಿದ್ದು ಆರ್ನಾಲ್ಡ್ ಏನು ಮಾಡ್ತಾರೆ? ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಈ ಒಂದು ಕೃತಿ ಕೂಡ ಮಹಾತ್ಮ ಗಾಂಧೀಜಿಯವರ ಮೇಲೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಭಾವ ಬೀರಿರ್ತಕ್ಕಂಥದ್ದು. ಫಸ್ಟು ಜಾನ್ ರಸ್ಕಿನ್ ಬರೆದಿರ್ತಕ್ಕಂತಹ ಆನ್ ಟು ದಿ ಲಾಸ್ಟ್, ಎರಡನೇದು ಲಿಯೋ ಟಾಲ್ಸ್ಟಾಯ್ ಬರೆದಿರ್ತಕ್ಕಂತಹ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿಥಿನ್ ಯು ಆ್ಯಂಡ್ ವಾರ್ ಆ್ಯಂಡ್ ಪೀಸ್, ಮೂರನೇದು ಆರ್ನಾಲ್ಡ್ ಬರೆದಿರ್ತಕ್ಕಂತಹ ಲೈಟ್ ಆಫ್ ಏಷ್ಯಾ. ಈ ಮೂರು ಕೃತಿಗಳು ಗಾಂಧೀಜಿಯವರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಜಾನ್ ರಸ್ಕಿನ್ ಕೃತಿ ಯಾವುದು? ಆನ್ ಟು ದಿ ಲಾಸ್ಟ್. ಇದ್ರಾಗ ಏನದ ಸಂದೇಶ? ಎಲ್ಲರ ಒಳಿತಿನಲ್ಲಿ, ಎಲ್ಲರ ಪ್ರಗತಿಯಲ್ಲಿ ವ್ಯಕ್ತಿಯ ಒಳಿತು ಅಡಗಿದೆ. ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಸರ್ವೋದಯ ಅಂತಕ್ಕಂತಹ ಪರಿಕಲ್ಪನೆಯನ್ನು, ಸರ್ವೋದಯ ಅಂತಕ್ಕಂತಹ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದ್ರು. ಹಾಗಾದರೆ ಈ ಒಂದು ಪರಿಕಲ್ಪನೆ ಎಲ್ಲಿ ಪಡ್ಕೊಂಡ್ರವರು? ಈ ಜಾನ್ ರಸ್ಕಿನ್ ಬರೆದಿರ್ತಕ್ಕಂತಹ ಆನ್ ಟು ದಿ ಲಾಸ್ಟ್ ಬುಕ್ಕಿನಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಲಿಯೋ ಟಾಲ್ಸ್ಟಾಯ್ 2 ಬುಕ್ ಬರೀತಾರೆ. ಒಂದು ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿಥಿನ್ ಯು ಅಂತಕ್ಕಂಥದ್ದು, ಎರಡನೇದು ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆರ್ನಾಲ್ಡ್ ಅವ್ರು ಬರೆದಿರ್ತಕ್ಕಂಥ ಬುಕ್ಕು ಲೈಟ್ ಆಫ್ ಏಷ್ಯಾ, ಇದು ಗೌತಮ ಬುದ್ಧರ ಕುರಿತು ಬರೆದಿರ್ತಕ್ಕಂಥ ಕೃತಿ. ಈ ಆರ್ನಾಲ್ಡ್ ಅಂತಕ್ಕಂಥ ವ್ಯಕ್ತಿ ಗೌತಮ ಬುದ್ಧರನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಇವು ಬಹಳ ಪ್ರಮುಖವಾಗಿರ್ತಕ್ಕಂತಹ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೃತಿಗಳು. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರ ಮೇಲೆ ಏನಪ್ಪ ಅಂದರೆ ಪ್ರಭಾವ ಬೀರಿರ್ತಕ್ಕಂಥ ಗೀತೆಗಳು ಯಾವುವು? ಭಾಳ ಇಂಪಾರ್ಟೆಂಟು. ಭಾರತದ ಗುಜರಾತಿ ಸಾಹಿತ್ಯ ಆಗಿರ್ತಕ್ಕಂತಹ ನರಸಿಂಹ ಮೆಹ್ತಾ ಅಂತಕ್ಕಂಥ ವ್ಯಕ್ತಿ ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ಗುಜರಾತಿ ಸಾಹಿತ್ಯ ಆಗಿರ್ತಕ್ಕಂತಹ ನರಸಿಂಹ ಮೆಹ್ತಾ ಅವರು ಏನು ಬರೀತಾರೆ? ವೈಷ್ಣವ ಜನತೋ ತೇನೆ ಕಾಹಿ ಅಂತಕ್ಕಂತಹ ಒಂದು ಗೀತೆಯನ್ನು ಬರೀತಾರೆ. ಇದು ಭಾಳ ಇಂಪಾರ್ಟೆಂಟು. ಅಲ್ಲದೆ ಲಕ್ಷ್ಮಣಾಚಾರ್ಯರು ಬರೆದಿರ್ತಕ್ಕಂಥ ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಈ ರಘುಪತಿ ರಾಜಾರಾಮ್ ಬರೆದಿರ್ತಕ್ಕಂಥವ್ರು ಲಕ್ಷ್ಮಣಾಚಾರ್ಯ. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥದ್ದು, ಮ್ಯೂಸಿಕ್ ಕಾಂಪೋಸ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ವಿಷ್ಣು ದಿಗಂಬರ ಪಾಲಸ್ಕರ್ ಅಂತಕ್ಕಂಥ ವ್ಯಕ್ತಿ ಮ್ಯೂಸಿಕನ್ನು ಕಂಪೋಸ್ ಮಾಡ್ತಾರೆ. ಗಾಂಧೀಜಿ ಅವರು ಏನು ಹೇಳ್ತಾರೆ ಒಂದು ಮಾತಂದರೆ, ನಾನು ಭಗವದ್ಗೀತೆಯನ್ನು ತಾಯಿ ಎಂದು ನಂಬಿದ್ದೇನೆ. ಭಗವದ್ಗೀತೆ ಆಸ್ ಲೈಕ್ ಮೈ ಮದರ್, ಸರಿನಾ?
ನಂಬಿದ್ದೇನೆ. ಒಂದು ವೇಳೆ ನಾನೇನಾದರೂ ಭಗವದ್ಗೀತೆ ಮರೆತರೂ ಕೂಡ ಈ ಹಾಡೊಂದೇ ಸಾಕು ನನ್ನನ್ನು ಸಂತೈಸಲು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದು, ಸರಿನಾ. ನೆಕ್ಸ್ಟು ಅಮೆರಿಕದ ಲೇಖಕ ಏನಾಗಿರ್ತಕ್ಕಂತಹ ವಾಲ್ಡನ್ ಥೋರೋ ಅವರು ಬರೆದಿರ್ತಕ್ಕಂತಹ ಒಂದು ಪ್ರಬಂಧ ನಾಗರಿಕ ಕಾನೂನು ಭಂಗ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಅಂತಕ್ಕಂಥ ಕೃತಿ. ಇದರಲ್ಲಿರ್ತಕ್ಕಂಥ ಶಾಂತಿಯುತ ಪ್ರತಿಭಟನೆಯನ್ನು ತಮ್ಮ ಹೋರಾಟದಲ್ಲಿ ಅನುಸರಿಸಿರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೆನಪಿಡಬೇಕು, ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂತಹ ಗೀತೆಗಳಲ್ಲಿ ಎರಡು ಭಾಳ ಇಂಪಾರ್ಟೆಂಟ್ ಆಗ್ತವೆ. ವೈಷ್ಣವ ಜನತೋ ತೇನೆ ಕಾಹಿ ಅಂತಕ್ಕಂಥದ್ದು, ಅಲ್ಲದೆ ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥದ್ದು. ಈ ವೈಷ್ಣವ ಜನತೋ ಅಂತಕ್ಕಂತಹ ಗೀತೆ ಬರೆದಿರ್ತಕ್ಕಂಥವ್ರು ಗುಜರಾತಿ ಸಾಹಿತ್ಯ ಆಗಿರ್ತಕ್ಕಂತಹ ನರಸಿಂಹ ಮೆಹ್ತಾ. ಅಂತೆಯೇ ಏನಪ್ಪ ಅಂದ್ರೆ ಈ ರಘುಪತಿ ರಾಜಾರಾಮ್ ಅಂತಕ್ಕಂಥ ಕೃತಿ ಗೀತೆ ಬರೆದಿರ್ತಕ್ಕಂಥವ್ರು ಲಕ್ಷ್ಮಣಾಚಾರ್ಯ ಅಂತಕ್ಕಂಥ ವ್ಯಕ್ತಿ ಬರೀತಾರೆ. ಇದಕ್ಕೆ ಮ್ಯೂಸಿಕನ್ನು ಕಂಪೋಸ್ ಮಾಡಿರ್ತಕ್ಕಂಥವ್ರು ವಿಷ್ಣು ದಿಗಂಬರ ಪಾಲಸ್ಕರ್ ಅಂತಕ್ಕಂಥ ವ್ಯಕ್ತಿ. ಪ್ರಶ್ನೆ ಹಿಂಗೆ ರೈಸ್ ಆಗಿತ್ತು ಒಂದು ಸಲ, ಏನಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಗೀತೆಯನ್ನು ಆಧಾರವಾಗಿ ಇಟ್ಕೊಂಡು ನಾನೇನಾದರೂ ಭಗವದ್ಗೀತೆನ ಮರೆತರೂ ಕೂಡ ನನಗೆ ಈ ಹಾಡು ಒಂದೇ ಸಾಕು ಅಂತ ಹೇಳಿದರು ಅಂತಂದ್ರೆ ಅದುವೇ ರಘುಪತಿ ರಾಘವ ರಾಜಾರಾಮ್ ಲಕ್ಷ್ಮಣಾಚಾರ್ಯರು ಬರೆದಿರ್ತಕ್ಕಂತಹ, ದಿಗಂಬರ ಪಾಲಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂತಹ ರಘುಪತಿ ರಾಘವ ರಾಜಾರಾಮ್ ಗೀತೆಯನ್ನು ಬಹಳಷ್ಟು ಅಚ್ಚುಮೆಚ್ಚಿನ ಗೀತೆಯಾಗಿ ಸ್ವೀಕಾರ ಮಾಡಿದರು ಮಹಾತ್ಮ ಗಾಂಧೀಜಿಯವರು. ಅಲ್ಲದೆ ಅಮೆರಿಕದ ಒಬ್ಬ ಲೇಖಕನ ವಾಲ್ಡನ್ ಥೋರೋ ಅಂತಕ್ಕಂಥ ವ್ಯಕ್ತಿ, ಇವರೊಂದು ಪ್ರಬಂಧ ಬರೀತಾರೆ, ಒಂದು ಎಸ್ಸೆ ಬರೀತಾರೆ, ಅದುವೇ ನಾಗರಿಕ ಕಾನೂನು ಭಂಗ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಅಂತಕ್ಕಂಥ ಒಂದು ಪ್ರಬಂಧ ಬರೆದಿರ್ತಕ್ಕಂಥದ್ದು. ಇದರಾಗಿರ್ತಕ್ಕಂತಹ ಶಾಂತಿಯುತ ಪ್ರತಿಭಟನೆಯನ್ನು ತಮ್ಮ ಹೋರಾಟದಲ್ಲಿ ಅನುಸರಿಸಿಕೊಂಡ್ರು ಮಹಾತ್ಮ ಗಾಂಧೀಜಿ. ಇದು ಕೂಡ ಇಂಪಾರ್ಟೆಂಟು. ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿಗೆ, ನಾಗರಿಕ ಕಾನೂನು ಭಂಗ ಚಳವಳಿಗೆ ಪ್ರೇರೇಪಣೆ ಆಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಅಮೇರಿಕದ ವಾಲ್ಡನ್ ಥೋರೋ ಅವರು ಬರೆದಿರ್ತಕ್ಕಂತಹ ನಾಗರಿಕ ಕಾನೂನು ಭಂಗ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಅಂತಕ್ಕಂಥ ಕೃತಿ ಈ ಒಂದು ಗಾಂಧೀಜಿಯವರ ಕಾನೂನು ಭಂಗ ಚಳವಳಿಗೆ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ನಾಟಕ ಯಾವಪ್ಪ ಅಂದ್ರೆ ಒಂದು ಸತ್ಯ ಹರಿಶ್ಚಂದ್ರ, ಎರಡನೇದು ಶ್ರವಣ ಕುಮಾರ. ಸತ್ಯ ಹರಿಶ್ಚಂದ್ರ ಅಂತೂ ಮೂವಿ ನೋಡಿರಿ ನೀವು ಆಲ್ರೆಡಿ, ಹರಿಶ್ಚಂದ್ರ ನಾಟಕ ನೋಡಿರಿ. ಆಮೇಲೆ ಶ್ರವಣ ಕುಮಾರ್ ಅಂತೂ ಕೂಡ ಗೊತ್ತು, ಇಬ್ಬರು ಅಂಧ ತಂದೆ ತಾಯಿಯನ್ನು, ಕಣ್ಣು ಕಾಣದೇ ಇರತಕ್ಕಂಥ ತಂದೆ ತಾಯಿಯನ್ನು ಯಾತ್ರೆಗೋಸ್ಕರ ಹೊತ್ತು ಒಯ್ತಕ್ಕಂತಹ ಒಂದು ಚಿತ್ರ ನಿಮ್ಮೆಲ್ಲರಿಗೆ ಕಣ್ಣೆದುರು ಬರಬೇಕು. ಸೊ ಹೀಗಿರ್ತಕ್ಕಂತಹ ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣ ಕುಮಾರ್ ಅಂತಕ್ಕಂಥ ನಾಟಕಗಳು ಮಹಾತ್ಮ ಗಾಂಧೀಜಿಯವರಿಗೆ ಬಹಳಷ್ಟು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಇದೆಲ್ಲದರಿಂದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಮುಖವಾದ ಕೃತಿಯನ್ನು ರಚನೆ ಮಾಡ್ತಾರೆ. ಅದರ ಫಸ್ಟ್ ಪಾಯಿಂಟ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, ನನ್ನ ಸತ್ಯಾನ್ವೇಷಣೆ ಅಂತಕ್ಕಂತಹ ಒಂದು ಆತ್ಮಕಥೆಯನ್ನು ಬರ್ಕೋತಾರೆ. ನಿಮಗೆಲ್ರಿಗೂ ಗೊತ್ತಿದೆ, ನನ್ನ ಜೀವನದ ಬಗ್ಗೆ ನಾನೇ ಬರ್ಕೊಂಡ್ರೆ ಅದು ಆತ್ಮಕಥನ, ನನ್ನ ಬಗ್ಗೆ ಬೇರೆಯವ್ರು ಬರೆದ್ರದು ಏನಪ್ಪ ಅಂದರೆ ಜೀವನ ಚರಿತ್ರೆ ಆಗಿರ್ತದೆ. ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರು ತಮ್ಮನ್ನು ಕುರಿತು ತಾವೇ ಬರ್ಕೊಂಡಿರ್ತಕ್ಕಂಥ ಆತ್ಮಕಥೆ ಯಾವುದಪ್ಪ ಅಂದ್ರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನನ್ನ ಸತ್ಯ ಅನ್ವೇಷಣೆ ಅಂತಕ್ಕಂಥ ಆತ್ಮಕಥೆಯನ್ನು ಬರ್ಕೊಂಡಿರ್ತಾರೆ. ಅಲ್ಲದೆ ಹಿಂದೂ ಸ್ವರಾಜ್, ನಾನು ಆಲ್ರೆಡಿ ಹೇಳಿದೆ, 1909ರಲ್ಲಿ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಲಂಡನ್ಗೆ ಅರೇಬಿಕಾ ಅಂತಕ್ಕಂಥ ಹಡಗಿನ ಹೋಗಬೇಕಾದ್ರೆ ಅಲ್ಲಿ ಬ್ರಿಟನ್ ಪತ್ರಕರ್ತನ ಪರಿಚಯ ಆಗ್ತದೆ. ಅಲ್ಲಿ ಭಾರತದಾಗಿರ್ತಕ್ಕಂಥ ಸ್ವರಾಜ್ಯದ ಬಗ್ಗೆ ಒಂದಿಷ್ಟು ಮಾತುಕತೆ, ಒಂದಿಷ್ಟು ಚರ್ಚೆ ಆಗ್ತದೆ. ಅದು ಎಲ್ಲದರ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಒಂದು ಬುಕ್ ರೂಪದಾಗ ರಿಲೀಸ್ ಮಾಡ್ತಾರೆ. ಅದುವೇ ಹಿಂದೂ ಸ್ವರಾಜ್ ಅಂತಕ್ಕಂಥ ಒಂದು ಬುಕ್. ಸರಿನಾ, ಎರಡಾಯ್ತು. ನೆಕ್ಸ್ಟು ಗೀತಾ ದಿ ಮದರ್ ಅಂತಕ್ಕಂಥದ್ದು. ನಾಲ್ಕನೇ ಏನಪ್ಪ ಅಂದರೆ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಅಂತಕ್ಕಂಥ ಕೃತಿ. ಇಂಡಿಯಾ ಕೇಸ್ ಫಾರ್ ಸ್ವರಾಜ್ ಅಂತಕ್ಕಂಥ ಇನ್ನೊಂದು ಕೃತಿಯಾಗಿತ್ತು. ಆಮೇಲೆ ಇಂಡಿಯನ್ ಸ್ಟೇಟ್ಸ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ದಿ ಮೋಸ್ಟ್ ಇಂಪಾರ್ಟೆಂಟ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನನ್ನ ಸತ್ಯಾನ್ವೇಷಣೆ ಅಂತಕ್ಕಂಥದ್ದು ಗಾಂಧೀಜಿಯವರ ಆತ್ಮಕಥೆಯಾಗಿತ್ತು. ಹಿಂದೂ ಸ್ವರಾಜ್ ಮಹಾತ್ಮ ಗಾಂಧೀಜಿ ಮತ್ತು ಬ್ರಿಟಿಷ್ ಪತ್ರಕರ್ತರ ನಡೆದಿರ್ತಕ್ಕಂತಹ ಮಾತಿನ ಸಂವಾದ, ಮಾತಿನ ಚರ್ಚೆಯನ್ನು ಕೃತಿಯ ರೂಪದಲ್ಲಿ ಮಾಡ್ತಾರೆ ಮಹಾತ್ಮ ಗಾಂಧೀಜಿ 1909ರಲ್ಲಿ. ನೆಕ್ಸ್ಟ್ ಗೀತಾ ದಿ ಮದರ್, ಸೌತ್ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಅಥವಾ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ, ಇಂಡಿಯಾ ಕೇಸ್ ಫಾರ್ ಸ್ವರಾಜ್ಯ, ಆಮೇಲೆ ಇಂಡಿಯಾ ಸ್ಟೇಟ್ ಪ್ರಾಬ್ಲಮ್ಸ್ ಅಂತಕ್ಕಂಥ ಕೃತಿಯನ್ನು ಮಹಾತ್ಮ ಗಾಂಧೀಜಿ ಬರೆದಿರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಮಹಾತ್ಮ ಗಾಂಧೀಜಿಯವರು ಹೊರಡಿಸಿರ್ತಕ್ಕಂತಹ ಪ್ರಮುಖವಾದ ಪತ್ರಿಕೆ ನೋಡ್ರಿ, ಕೃತಿಗಳು ಬೇರೆ, ಪತ್ರಿಕೆ ಬೇರೆ. ಫಸ್ಟ್ ಏನಪ್ಪ ಅಂದರೆ ಯಂಗ್ ಇಂಡಿಯಾ ಅಂತಕ್ಕಂಥದ್ದು. ನಿಮಗೆ ಎಲ್ರಿಗೂ ಕನ್ಫ್ಯೂಸ್ ಮಾಡ್ಬೋದು, ಯಂಗ್ ಇಂಡಿಯಾ ಮತ್ತು ನ್ಯೂ ಇಂಡಿಯಾ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಗಾಂಧೀಜಿ ವಯಸ್ಸಾಗಿದ್ರು ಕೂಡ ಯಂಗ್
ಆಗಿ ಕಾರ್ಯ ಮಾಡ್ತಾ ಇದ್ರು. ಸೊ ಹೀಗಾಗಿ ಗಾಂಧೀಜಿಯವರು ಹೊರಡಿಸಿರ್ತಕ್ಕಂಥ ಪತ್ರಿಕೆ ಯಂಗ್ ಇಂಡಿಯಾ. ನ್ಯೂ ಇಂಡಿಯಾ ಯಾರಪ್ಪ ಅಂದ್ರೆ ಎನಿ ಬೆಸೆಂಟ್. ಎನಿ ಬೆಸೆಂಟ್ ಏನು ಮಾಡಿದರು, ಭಾರತಕ್ಕೆ ಹೊಸದಾಗಿ ಬಂದರು, ನೀವು ಆಗಮನ ಮಾಡಿದರು. ಹೀಗಾಗಿ ಇಲ್ಲಿರ್ತಕ್ಕಂಥ ಎನಿ ಬೆಸೆಂಟ್ ಕೃತಿ ನ್ಯೂ ಇಂಡಿಯಾ. ನೋಡ್ರಿ, ಯಂಗ್ ಇಂಡಿಯಾ ಮತ್ತು ನ್ಯೂ ಇಂಡಿಯಾ ಕನ್ಫ್ಯೂಸ್ ಬೇಡ. ಮಹಾತ್ಮ ಗಾಂಧೀಜಿ ಯಂಗಾಗಿ ಹುಡುಗರಂತೆ ಕೆಲಸ ಕಾರ್ಯ ಚಳವಳಿ ಹೋರಾಟ ಮಾಡ್ತಾಯಿದ್ರು. ಸೊ ಹೀಗಾಗಿ ಗಾಂಧೀಜಿಯವರ ಪತ್ರಿಕೆ ಯಂಗ್ ಇಂಡಿಯಾ. ಆಮೇಲೆ ಅನಿ ಬೆಸೆಂಟ್ ಐರಿಸ್ ದೇಶದ ಒಬ್ಬ ಮಹಿಳೆ, ಅವಳು ಭಾರತಕ್ಕೆ ಹೊಸದಾಗಿ ಬಂದಿದ್ರು. ಸೊ ಹೊಸದಾಗಿ ಬಂದಿರತಕ್ಕಂಥ ಇವರು ಆರಂಭಿಸಿರ್ತಕ್ಕಂಥ ಪತ್ರಿಕೆ ಹೊಸ ಇಂಡಿಯಾ ಅಥವಾ ನ್ಯೂ ಇಂಡಿಯಾ ಅಂತಕ್ಕಂಥ ಒಂದು ಪತ್ರಿಕೆ. ನೆಕ್ಸ್ಟು ನವಜೀವನ ಅಂತಕ್ಕಂಥ ಒಂದು ಪತ್ರಿಕೆ ಹೊರಡಿಸ್ತಾರೆ. ಇದು ಗುಜರಾತಿ ಭಾಷೆದಾಗ ಇದ್ದಿರ್ತಕ್ಕಂಥದ್ದು. ಯಂಗ್ ಇಂಡಿಯಾ ಯಾವ ಭಾಷೆ? ಇಂಗ್ಲೀಷ್ ಭಾಷೆ. ನವಜೀವನ ಅಂತಕ್ಕಂಥದ್ದು ಗುಜರಾತಿ ಭಾಷೆದಾಗ ಇರ್ತಕ್ಕಂಥದ್ದು. ಹರಿಜನ ಅಂತಕ್ಕಂಥ ಪತ್ರಿಕೆ ಕೂಡ ಹೊರಡಿಸ್ತಾರೆ, ಅದು ಇಂಗ್ಲೀಷ್ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ದಿ ಇಂಡಿಯನ್ ಒಪಿನಿಯನ್, ಇದು ಏನಪ್ಪ ಅಂತಂದರೆ ದಿ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥದ್ದು ಇಂಗ್ಲೀಷ್ ಭಾಷೆದಾಗಿರ್ತಕ್ಕಂಥ ಒಂದು ಪತ್ರಿಕೆ ಆಗಿದ್ದು, ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೊರಡಿಸಿರ್ತಕ್ಕಂಥ ಪತ್ರಿಕೆ ಆಗಿದ್ದು, ಇದ್ರ ಉದ್ದೇಶ ಏನಪ್ಪ ಅಂದರೆ ದಕ್ಷಿಣ ಆಫ್ರಿಕಾದಾಗಿರ್ತಕ್ಕಂತಹ ವರ್ಣಭೇದ ನೀತಿಯನ್ನು, ದಕ್ಷಿಣ ಆಫ್ರಿಕಾದಾಗಿರ್ತಕ್ಕಂತಹ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿರ್ತಕ್ಕಂಥದ್ದು. ದಿ ಮೋಸ್ಟ್ ಇಂಪಾರ್ಟೆಂಟ್ ಮಹಾತ್ಮ ಗಾಂಧೀಜಿಯವರ ಪತ್ರಿಕೆ ಅಂತ ಬಂದಾಗ 4 ಭಾಳ ಇಂಪಾರ್ಟೆಂಟ್ ಆಗ್ತವೆ. ಒಂದು ಯಂಗ್ ಇಂಡಿಯಾ, ಇದು ಇಂಗ್ಲೀಷ್ ಭಾಷೆದಾಗದ. ನವಜೀವನ, ಇದು ಗುಜರಾತಿ ಭಾಷೆದಾಗದ. ಹರಿಜನ, ಇದು ಇಂಗ್ಲೀಷ್ ಭಾಷೆದಾಗದ. ದಿ ಇಂಡಿಯನ್ ಒಪಿನಿಯನ್, ಇದು ಕೂಡ ಇಂಗ್ಲೀಷ್ ಭಾಷೆ. 3 ಇಂಗ್ಲೀಷ್ ಭಾಷೆ, ಒಂದು ಗುಜರಾತಿ ಭಾಷೆಯಲ್ಲಿ ಇದ್ದಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಹೇಳಿಕೆಗಳು ಯಾವ್ಯಾವ ಪ್ರಮುಖವಾಗಿರ್ತಕ್ಕಂಥ ಹೇಳಿಕೆ ಅಂದಾಗ, ಈ ಲೋಕದಲ್ಲಿ ಪ್ರಕೃತಿಯು ಜನಗಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಬಹುದು, ಆದರೆ ವ್ಯಕ್ತಿಯ ದುರಾಸೆ ಏನಲ್ಲ. ನಿಮ್ಮೆಲ್ಲರೂ ಭಾಳಷ್ಟು ಸಲ ಪ್ರಶ್ನೆ ರಜೆಗೆ, ನೀವೇನಾದರೂ ಸಪೋಸ್ ಜಾಗತಿಕ ತಾಪಮಾನ ಅಂತ ಬಂದಾಗ ಅಥವಾ ಪರಿಸರ ಮಾಲಿನ್ಯ ಅಂತ ಬಂದಾಗ, ಯಾವುದೊಂದು ವಿಷಯ ಬಂದಾಗ ನೀವು ಈ ಕೋಟ್ ಸೇರಿಸಲೇಬೇಕಾಗ್ತದೆ. ಎಸ್ ರೈಟಿಂಗ್ ಅಂತ ಬಂದಾಗ ನೀವು ಸಪೋಸ್ PSA ಬರಿಬೋದು ಅಥವಾ KS ಎಕ್ಸಾಮ್ ಬರಿಬೋದು. ಏನಾದರೂ ಜಾಗತಿಕ ತಾಪಮಾನ ಆಗಿರ್ಬೋದು, ಪರಿಸರ ಅಸಮತೋಲನ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಇಂಥ ವಿಷಯ ಬಂದಾಗ ಗಾಂಧೀಜಿಯವರ ಈ ಕೋಟು ಯುನಿಕ್ ಆಗಿರ್ತಕ್ಕಂಥದ್ದು. ಪ್ರಕೃತಿ ಅಥವಾ ಏನಪ್ಪ ಅಂದರೆ ನಿಸರ್ಗ ನಿನಗೆ ಏನು ಬೇಕು ಅದನ್ನು ಕೊಡೋಕ್ಕೆ ಸಾಧ್ಯ, ನಿನ್ನ ಆಸೆಗಳನ್ನ ಪೂರೈಸಿದ ಹೊರತು ನಿನ್ನ ದುರಾಸೆಗಳನ್ನಲ್ಲ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಹೇಳ್ತಕ್ಕಂಥದ್ದು. ಅಲ್ಲದೆ ತನ್ನ ಧರ್ಮವು ಮತ್ತೊಬ್ಬರ ಧರ್ಮಕ್ಕಿಂತ ಮೇಲು ಎಂದು ಭಾವಿಸುವುದು ಅಸಹನೆಯ ಪರಮಾವಧಿ. ನನ್ನ ಧರ್ಮದ ಬಗ್ಗೆ ನಂಗೆ ಪ್ರೀತಿ, ವಿಶ್ವಾಸ, ಗೌರವ ಇರಬೇಕು, ಅದು ಸರಿಯೋ ಸರಿ. ಆದ್ರೆ ನನ್ನ ಧರ್ಮದ ಅಂಧಕಾರದಲ್ಲಿ ಇನ್ನೊಂದು ಧರ್ಮವನ್ನು ಹೀನಾಯವಾಗಿ ಕಾಣ್ತಕ್ಕಂಥದ್ದು, ಕೀಳೆಂದು ಭಾವಿಸ್ತಕ್ಕಂಥದ್ದು ನಿನ್ನ ಅಸಹನೆಯ ಪರಮಾವಧಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಎನ್ನುವುದನ್ನು ತೋರಿಸಿಕೊಟ್ಟರೆ. ನೋಡ್ರಿ ಹೆಂಗದಂದ್ರೆ ಅನ್ಟಚಬಿಲಿಟಿ ಅಂತ ಕರಿತೀವಿ. ಈ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಇದು ಏನದಲ್ಲ, ಇದು ಹಿಂದೂ ಧರ್ಮದ ಸಾರಾಂಶ ಅಂತಕ್ಕಂಥ ತೋರಿಸಿಕೊಡ್ತು ಅಂದ್ರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಏಳುತ್ತೇನೆ, ಬಹಿರಂಗವಾಗಿ ಹೋರಾಟ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಅಸ್ಪೃಶ್ಯತೆ, ತಾರತಮ್ಯ, ಜನಾಂಗೀಯ ತಾರತಮ್ಯ, ವರ್ಣಭೇದ ನೀತಿದೆಲ್ಲ ಮಹಾತ್ಮ ಗಾಂಧೀಜಿಯವರಿಗೆ ಸಹಿಸಲಿಕ್ಕೆ ಆಗ್ತಿರಲಿಲ್ಲ. ನನ್ನ ಹಿಂದೂ ಧರ್ಮ, ನಾವೊಬ್ಬ ಹಿಂದೂ ಆದರೂ ಕೂಡ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನನ್ನ ಹಿಂದೂ ಧರ್ಮದ ಸಾರಾಂಶಗಳಲ್ಲಿ ಒಂದಾಗಿತ್ತು ಅಂದ್ರೆ ಸ್ವತಃ ಹಿಂದೂ ಆಗಿರ್ತಕ್ಕಂಥ ನಾನು ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವುದೇ ನಮ್ಮ ಅಂತಿಮ ಗುರಿಯಾಗಿರ್ಬೇಕಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧಿ ಹೇಳ್ತಾರೆ. ಅಲ್ಲದೆ ತಾನು ಪರಸತಿಯನ್ನು ಬಯಸುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ, ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ತನ್ನ ತಾಯಿಗೆ ಭಾಷೆ ಕೊಡ್ತಾರೆ. ನಾ ಇದು ಫಸ್ಟ್ ಸೆಷನ್ನಾಗಿ ಹೇಳಿದ. ಮಹಾತ್ಮ ಗಾಂಧೀಜಿ ಬ್ಯಾರಿಸ್ಟರ್ ಅಂತಕ್ಕಂತಹ ಒಂದು ಪದವಿ ಪಡಿಬೇಕಾದ್ರೆ, ಬಾರಾಟ್ಲಾ ಅಂತಕ್ಕಂಥ ಪದವಿ ಪಡಲಿಕ್ಕೆ ಏನಪ್ಪ ಅಂದರೆ ಲಂಡನ್ಗೆ ಹೋಗ್ಬೇಕಾದ್ರೆ ತನ್ನ ತಾಯಿಗೆ ಈ ಕೆಳಗಿನಂತೆ ಏನಪ್ಪ ಅಂದರೆ ಸ್ಟೇಟ್ಮೆಂಟನ್ನು, ಈ ಕೆಳಗಿನಂತೆ ಮಾತನ್ನು ಕೊಡ್ತಾ ಹೋಗ್ತಾರೆ. ಅಲ್ಲದೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಇದು ಕೂಡ ಭಾಳ ಇಂಪಾರ್ಟೆಂಟು. ನಾ ಅದು ಏನಪ್ಪ ಅಂದ್ರೆ ಗಾಂಧೀಜಿಯವರ ಹೋರಾಟ, ಗಾಂಧಿಗೆ ಬಂದಾಗ ಡೀಟೇಲ್ ಮಾತಾಡೋಣ. ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಡ್ರಿ. ಲೋಕದಲ್ಲಿ ಏನಪ್ಪ ಅಂದರೆ ಪ್ರಕೃತಿ ಏನು ಮಾಡ್ತದ, ಜನಗಳ ಎಲ್ಲ ಅಗತ್ಯತೆಗಳನ್ನು, ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತದ. ಬದಲಾಗಿ ಅವರ ದುರಾಸೆನೆಲ್ಲ ತನ್ನ ಧರ್ಮವು ಮತ್ತೊಬ್ಬರ ಧರ್ಮಕ್ಕಿಂತ ಮೇಲು ಎಂದು ಭಾವಿಸ್ತಕ್ಕಂಥದ್ದು ಅಸಹನೆಯ ಪರಮಾವಧಿ. ಅಸ್ಪೃಶ್ಯತೆ ಏನಪ್ಪ ಅಂದರೆ ಹಿಂದೂ ಧರ್ಮದ ಒಂದು ಸಾರಾಂಶ ಆಗಿತ್ತು. ಹಿಂದೂ ಧರ್ಮದ ಸಾರಾಂಶ ತೋರಿಸ್ಕೊಟ್ರು ಅಂತಂದ್ರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧನೇ ದಂಗೆ ಹೇಳ್ತೀನಿ. ಅಲ್ಲದೆ ಪ್ರತಿಯೊಬ್ಬರ
ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸೋದು, ಪ್ರತಿಯೊಬ್ಬರ ಒಂದು ಏನಪ್ಪ ಅಂದರೆ ನೋವಿಗೆ ಸಹಕಾರ ಕೊಡ್ತಕ್ಕಂಥದ್ದು, ನೋವನ್ನು ಸಾಲ್ವ್ ಮಾಡ್ತಕ್ಕಂಥದ್ದು, ಸಮಸ್ಯೆ ಪರಿಹರಿಸ್ತಕ್ಕಂಥದ್ದು ಜೀವನದ ಅಂತಿಮ ಗುರಿಯಾಗಬೇಕು ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಸೇರ್ತಾರೆ. ಅಲ್ಲದೆ ಮಹಾತ್ಮ ಗಾಂಧೀಜಿ ಕಾನೂನು ಪದವಿಯ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗಬೇಕಾದ್ರೆ ತನ್ನ ತಾಯಿಗೆ ಒಂದು ಮಾತು ಕೊಡ್ತಾರೆ. ತಾನು ಪರಸತಿಯನ್ನು ಬಯಸುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ, ಬದಲಾಗಿ ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ತನ್ನ ತಾಯಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಇದೆಲ್ಲ ಮಾಡಿದ್ರು. ಅನೇಕ ಪತ್ರಿಕೆಗಳು ಪ್ರಭಾವ ಬೀರಿದು, ಅನೇಕ ಕೃತಿಗಳು ಪ್ರಭಾವ ಬೀರಿದು, ಅನೇಕ ವ್ಯಕ್ತಿಗಳ ಪ್ರಭಾವ ಬೀರಿದ್ರು. ಇದರ ಪ್ರಭಾವದಿಂದಾಗಿ ತನ್ನದೇ ಆಗಿರ್ತಕ್ಕಂಥ ಕೃತಿ ರಚನೆ ಮಾಡಿದ್ರು, ತನ್ನದೇ ಆಗಿರ್ತಕ್ಕಂತಹ ಗ್ರಂಥ ರಚನೆ ಮಾಡಿದ್ರು, ತನ್ನದೇ ಆಗಿರ್ತಕ್ಕಂತಹ ಒಂದಿಷ್ಟು ಪತ್ರಿಕೆ ಹೊರಡಿಸಿದ್ರು. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಕೈಗೊಂಡಿರ್ತಕ್ಕಂತಹ ಭಾರತಕ್ಕೆ 1915ರಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಮಹಾತ್ಮ ಗಾಂಧೀಜಿ ಯಾವ ಎಲ್ಲ ಹೋರಾಟ ಕೈಗೊಂಡ್ರು ನೋಡ್ರಿ. 1915 ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಹೋಗಿ ನೇರವಾಗಿ ಭೇಟಿಯಾಗಿರ್ತಕ್ಕಂಥದ್ದು ತಮ್ಮ ರಾಜಕೀಯ ಗುರು ಆಗಿರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆ ಅವರಿಗೆ. ಸರಿನಾ? ಬ್ರಿಟಿಷರ ವಿರುದ್ಧದ ಸತ್ಯಾಗ್ರಹ ನಡೆಸೋದ್ರ ಬಗ್ಗೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಬಳಿ ಹೋಗಿ ಚರ್ಚೆ ಮಾಡ್ತಾರೆ. ಆಗ ಗೋಪಾಲ್ ಕೃಷ್ಣ ಗೋಖಲೆ ಹೇಳ್ತಾರೆ ಏನಂತ, ನೀವು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸಬೇಕಾಗಿತ್ತಂದ್ರೆ ಮೊದಲು 1 ವರ್ಷ ಕಾಲ ಬ್ರಿಟಿಷರ ಆಡಳಿತ ಇರತಕ್ಕಂತಹ ಭಾರತದಲ್ಲಿ ಪ್ರವಾಸ ಮಾಡಬೇಕು. ಎಲ್ಲಿ ಬ್ರಿಟಿಷರ ಆಡಳಿತ ಅದ, ಬ್ರಿಟಿಷರ ಆಧಿಪತ್ಯದ ಅಂತಹ ಭಾರತದ ಪ್ರವಾಸ ಮಾಡಬೇಕು. ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಕಣ್ಣಾರೆ ಕಾಣಬೇಕು. ಪ್ರವಾಸ ಮಾಡಿ ಬರುವಂತೆ ಗಾಂಧೀಜಿಯವರಿಗೆ ತಿಳಿಸ್ತಾರೆ. ಗೋಖಲೆ ಅವರ ಮಾತಿನಂತೆ ಮಹಾತ್ಮ ಗಾಂಧೀಜಿ ಭಾರತದಾದ್ಯಂತ ಸಂಚರಿಸಿ, ಹೀಗೆ ಸಂಚರಿಸುವಾಗಲೇ ಅವರು ಬಂದದ್ದು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಕೂಡ ಬರ್ತಾರೆ. ಅಲ್ಲದೆ ನಂದಿ ಬೆಟ್ಟದ ಕೂಡ ಬಂದು ತಂಗ್ತಾರೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅತಿ ದೀರ್ಘ ಅವಧಿಯವರೆಗೆ ಕರ್ನಾಟಕದಲ್ಲಿ ತಂಗಿದ ಸ್ಥಳ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್ ಗೊತ್ತಾಗಿಲ್ಲ? ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಾಗ ಅತಿ ದೀರ್ಘ ಅವಧಿಯವರೆಗೆ ಎಲ್ಲಿ ತಂಗಿದ್ರಂದ್ರೆ ಬೆಂಗಳೂರು ಸಮೀಪ ಇರತಕ್ಕಂತಹ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ನಂದಿ ಬೆಟ್ಟ ಅಥವಾ ನಂದಿ ಹಿಲ್ಸ್ ಅಂತ ಕರಿತೀವಲ್ಲ, ಆ ನಂದಿ ಹಿಲ್ಸ್ ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅತಿ ದೀರ್ಘ ಅವಧಿಯವರೆಗೆ ನೆಲೆಸಿರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಗಾಂಧೀಜಿಯವರ ಹೋರಾಟದ ವಿಧಾನ ಏನಾಗಿತ್ತು? ಫಸ್ಟ್ ಅಹಿಂಸೆ ಆಗಿತ್ತು, ನೆಕ್ಸ್ಟು ಸತ್ಯಾಗ್ರಹ ವಿಧಾನ ಆಗಿರ್ತಕ್ಕಂಥದ್ದು. ಗಾಂಧೀಜಿಯವರ ಪ್ರಕಾರ ಅಹಿಂಸೆ ಅಂದ್ರೆ ಅರ್ಥ ಏನು? ಸತ್ಯವನ್ನು ತಲುಪಲು ಇರ್ತಕ್ಕಂತಹ ಒಂದು ಮಾರ್ಗ ಅಂತಕ್ಕಂಥದ್ದು. ಕ್ಲಿಯರಾಗಿ ಗೊತ್ತಾಗಿರಲಿ. ಮಹಾತ್ಮ ಗಾಂಧೀಜಿ ಏನಪ್ಪ ಅಂದರೆ ಭಾರತ ಪ್ರವಾಸ ಮಾಡಬೇಕಾದ್ರೆ ಫಸ್ಟ್ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡ್ಕೊತ ಆ ಪ್ರವಾಸ ಮಾಡ್ಕೊತ ಕರ್ನಾಟಕ ಕೂಡ ಬರ್ತಾರೆ. ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಭಾಳ ಕಡೆ ಭೇಟಿ ಕೊಡ್ತಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಬೆಳಗಾವಿ, ಯಾಕಂದ್ರೆ ಅವ್ರು ಬಂದಾಗ ಇಲ್ಲಿ ಕಾಂಗ್ರೆಸ್ ಅಧಿವೇಶನ ಇರ್ತದೆ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಫಸ್ಟ್ ಆ್ಯಂಡ್ ಲಾಸ್ಟ್ ಆ್ಯಂಡ್ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ತದನಂತರ ಚಿಕ್ಕಮಗಳೂರು ಜಿಲ್ಲೆಯ ನಂದಿ ಬೆಟ್ಟ, ನಂದಿ ಹಿಲ್ಸ್ ಕೂಡ ಭೇಟಿ ಕೊಡ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ ಮಾತಾಡ್ತೀನಿ ಅದ್ರ ಬಗ್ಗೆ. ಹೀಗಾಗಿ ಕರ್ನಾಟಕದಲ್ಲಿ ಅತಿ ದೀರ್ಘ ಅವಧಿಯವರೆಗೆ ತಂಗಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ನಂದಿ ಬೆಟ್ಟ ಅಥವಾ ನಂದಿ ಹಿಲ್ಸ್. ಗಾಂಧೀಜಿಯವರು ಹೋರಾಟದ ವಿಧಾನ ಏನಾಗಿತ್ತು? ಅಹಿಂಸೆ ಮತ್ತು ಸತ್ಯಾಗ್ರಹ ಆಗಿತ್ತು. ಗಾಂಧೀಜಿಯವರ ಪ್ರಕಾರ ಅಹಿಂಸೆ ಅಂದ್ರೆ ಅರ್ಥ ಏನು? ಸತ್ಯವನ್ನ ತಲುಪಲು ಇರುವಂತಹ ಒಂದು ಏಕೈಕ ಮಾರ್ಗನೇ ಏನಪ್ಪ ಅಂದ್ರೆ ಈ ಒಂದು ಅಹಿಂಸೆ ಅಂತಕ್ಕಂಥದ್ದು. ಹಾಗಾದ್ರೆ ಸತ್ಯಾಗ್ರಹ ವಿಧಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಳವಡಿಸ್ಕೊಂಡಿರ್ತಕ್ಕಂಥ ಅಂಶ ಏನು? ಪಾಯಿಂಟ್ ನಂಬರ್ 1, ಬಡತನವನ್ನು ಸ್ವೀಕರಿಸುವುದು ಮತ್ತು ಅದನ್ನು ಅನುಸರಿಸಬೇಕು. ನಾವು ಬಡವರು ಅಂತ ಹೀರಿಸ್ಕೊಳ್ಳೋದು ಬೇಡ. ಆ ಒಂದು ಬಡತನವನ್ನು, ಆ ಒಂದು ಏನಪ್ಪ ಅಂದರೆ ಪುವರ್ಟಿಯನ್ನು ನಾವೇನು ಮಾಡಬೇಕು? ಎಕ್ಸೆಪ್ಟ್ ಮಾಡ್ಕೋಬೇಕು, ಅಲ್ಲದೆ ಅದನ್ನು ಏನಪ್ಪ ಅಂದರೆ ಅನುಸರಿಸಬೇಕು. ನೆಕ್ಸ್ಟು ಸತ್ಯ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ನಿರ್ಭೀತತೆಯನ್ನು ಅಳವಡಿಸ್ಕೋಬೇಕು, ನೈತಿಕತೆಯನ್ನು ಅಳವಡಿಸ್ಕೋಬೇಕು, ಅಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೊಳ್ತಕ್ಕಂಥದ್ದು. ನೋಡ್ರಿ, ನಾವು ಬಡತನನ ಸ್ವೀಕಾರ ಮಾಡಬೇಕು, ಅಲ್ಲದೆ ಅದನ್ನು ಅನುಸರಿಸಬೇಕು. ಯಾವಾಗಲೂ ಸತ್ಯ ಮಾರ್ಗದಲ್ಲೇ ನೋಡ್ರಿ, ಸತ್ಯ, ಶಾಂತಿ, ಅಹಿಂಸೆ. ಮಹಾತ್ಮ ಗಾಂಧಿ ಭಾಳ ನಂಬಿರು ಸತ್ಯ, ಶಾಂತಿ, ಅಹಿಂಸೆಯ ಮೂಲಕ ಸತ್ಯಾಗ್ರಹವನ್ನು ಮಾಡಿ ಏನು ಮಾಡಬೇಕು? ಸ್ವಾತಂತ್ರ್ಯ ದೊರಕಿಸ್ಕೊಡ್ಬೇಕು, ಸಮಸ್ಯೆ ಪರಿಹಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಹೇಳಿದ್ರು. ಹೀಗಾಗಿ ಬಡತನ ಸ್ವೀಕಾರ ಮಾಡಬೇಕು, ಅದನ್ನು ಅನುಸರಿಸಬೇಕು, ಸತ್ಯವನ್ನು ಹೇಳಬೇಕು, ಅಹಿಂಸಾತ್ಮಕವಾಗಿ ಇದು ಮಾಡಬೇಕು, ಶಾಂತಿಯುತ ಹೋರಾಟವನ್ನು ಮಾಡಬೇಕು. ಇವಂತೂ 3 ಇಂಪಾರ್ಟೆಂಟ್. ಸತ್ಯ, ಶಾಂತಿ, ಅಹಿಂಸೆ ಅಂತೂ 3 ಕಾಮನ್ ಆಗಿ ಗೊತ್ತಾವ ನಿಮಗೆ. ಅಲ್ಲದೆ ನಿರ್ಭೀತತೆಯನ್ನು ಅಳವಡಿಸ್ಕೋಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಭೀತಿ ಇರಬಾರ್ದು. ಅಲ್ಲದೆ ನೈತಿಕತೆಯನ್ನು ಅಳವಡಿಸ್ಕೋತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಅಳವಡಿಸ್ಕೊಂಡಿರ್ತಕ್ಕಂಥ ಹೋರಾಟದ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರ ಪ್ರಾದೇಶಿಕ ಹೋರಾಟಗಳು ಅಥವಾ ಮಹಾತ್ಮ ಗಾಂಧೀಜಿಯವರ ಆರಂಭಿಕ ರಾಜಕೀಯ ಹೋರಾಟ ಯಾವಪ್ಪ ಅಂದ್ರೆ
ಪಾಯಿಂಟ್ ನಂಬರ್ 1, ದಕ್ಷಿಣ ಆಫ್ರಿಕಾದಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಭೇಟಿಯಾಗಿ ಗೋಖಲೆ ಅವರ ಮನವಿಯ ಮೇರೆಗೆ ಭಾರತಕ್ಕೆ ಮರಳಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಭಾರತಕ್ಕೆ ಬಂದು ಮೊಟ್ಟ ಮೊದಲು ಭೇಟಿಯಾಗಿರ್ತಕ್ಕಂಥದ್ದು ಗೋಪಾಲಕೃಷ್ಣ ಗೋಖಲೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ನಂತರ ಭಾರತದಾಗಿರ್ತಕ್ಕಂತಹ ಪ್ರಾದೇಶಿಕ ಸಮಸ್ಯೆ ಕುರಿತು ಗೋಪಾಲಕೃಷ್ಣ ಗೋಖಲೆ ಅವರೊಂದಿಗೆ ಚರ್ಚಿಸಲಾಗಿ ಗೋಖಲೆ ಅವರು ಭಾರತದ ಪ್ರಾದೇಶಿಕ ಸಮಸ್ಯೆ ಅರಿಬೇಕಾಗಿತ್ತು ಅಂದ್ರೆ ನೀವು ಭಾರತವನ್ನು ಸಂಚಾರ ಮಾಡಬೇಕಂತ ತಿಳಿಸ್ತಾರ. ಆಗ ಗೋಖಲೆ ಅವರ ಆದೇಶದಂತೆ ಮಹಾತ್ಮ ಗಾಂಧೀಜಿ ದೇಶ ಸಂಚಾರ ಮಾಡಲಿಕ್ಕೆ ಹೊರಡ್ತಾರ. ಅವರಿಗೆ ಕೆಲವೊಂದಿಷ್ಟು ಪ್ರಾದೇಶಿಕ ಮಟ್ಟದ ಸಮಸ್ಯೆ ಕೂಡ ಕಂಡು ಬರ್ತಾವ ಅಂತ ಗೊತ್ತಾಯಿತು. ಹಾಗೆ ಆ ಪ್ರಾದೇಶಿಕ ಮಟ್ಟದಲ್ಲಿ ಕಂಡು ಬಂದಿರತಕ್ಕಂತಹ ಒಂದಿಷ್ಟು ಸಮಸ್ಯೆಗಳ ನಿವಾರಣೆಗಾಗಿ ಮಹಾತ್ಮ ಗಾಂಧೀಜಿ ಅವರು ಒಂದಿಷ್ಟು ಹೋರಾಟ ನಡೆಸ್ತಾರೆ. ಹಾಗೆ ನಡೆಸಿರ್ತಕ್ಕಂಥ ಹೋರಾಟಗಳಿಗೆ ನಾವು ಪ್ರಾದೇಶಿಕ ಹೋರಾಟ ಅಥವಾ ಪ್ರಾದೇಶಿಕ ಚಳವಳಿ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್ ಆಗಿ ಗೊತ್ತಾಗಿರಲಿ. ತಮ್ಮ ರಾಜಕೀಯ ಗುರುವಾಗಿರ್ತಕ್ಕಂಥ ಗೋಪಾಲಕೃಷ್ಣ ಗೋಖಲೆ ಅವರ ಆದೇಶ, ಸಲಹೆ, ಸೂಚನೆ ಮೇರೆಗೆ ಬ್ರಿಟಿಷರ ಆಧಿಪತ್ಯ ಇರುವಂತಹ, ಬ್ರಿಟಿಷರ ಆಡಳಿತ ಇರುವಂತಹ ಬ್ರಿಟಿಷ್ ಭಾರತದಲ್ಲಿ 1 ವರ್ಷ ಕಾಲ ಸಂಚಾರ ಮಾಡಿ ಬರ್ಬೇಕಂತ ಹೇಳ್ತಾರೆ. ಅಂತಹ ಸಂಚಾರ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ಸಮಸ್ಯೆ ಅಂತ ಕಣ್ಣಾರೆ ಕಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಅಲ್ಲಿರ್ತಕ್ಕಂತಹ ಸ್ಥಳೀಯ ಅಥವಾ ಪ್ರಾದೇಶಿಕ ಸಮಸ್ಯೆಗಳ ನಿವಾರಣೆಗಾಗಿ ಒಂದಿಷ್ಟು ಹೋರಾಟ ಮಾಡ್ತಾರೆ. ಅವುಗಳನ್ನ ನಾವು ಪ್ರಾದೇಶಿಕ ಹೋರಾಟ ಅಥವಾ ಪ್ರಾದೇಶಿಕ ಚಳವಳಿ ಅಂತ ಕರಿತಾ ಹೋಗ್ತೀವಿ. ಅಲ್ಲದೆ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರ ಪ್ರಾರಂಭದಲ್ಲಿ ಕೈಗೊಂಡಿರ್ತಕ್ಕಂತಹ ಚಳುವಳಿಗಳು ಇವುಗಳಾಗಿರ್ತಾವೆ. ಹೀಗಾಗಿ ಇವುಗಳಿಗೆ ಆರಂಭಿಕ ಚಳವಳಿ ಅಥವಾ ಪ್ರಾರಂಭಿಕ ರಾಜಕೀಯ ಹೋರಾಟ ಅಂತ ಕೂಡ ಕರಿತೀವಿ. ಪ್ರಾದೇಶಿಕ ಸಮಸ್ಯೆಗಳ ನಿವಾರಣೆಗಾಗಿ ಕೈಗೊಂಡ ಸಲುವಾಗಿ ಪ್ರಾದೇಶಿಕ ಚಳವಳಿ ಅಂತ ಕರಿತೀವಿ. ಅಲ್ಲದೆ ಆರಂಭದಲ್ಲಿ ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅವರು ಕೈಗೊಂಡಿರ್ತಕ್ಕಂಥ ರಾಜಕೀಯ ಹೋರಾಟ ಆಗಿರೋ ಸಲುವಾಗಿ ಇವಾಗ ಆರಂಭಿಕ ರಾಜಕೀಯ ಹೋರಾಟ ಅಂತ ಕೂಡ ಕರಿತಾ ಹೋಗ್ತೀವಿ. ಅದ್ರಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಪಾಯಿಂಟ್ ನಂಬರ್ 1, ಚಂಪಾರಣ್ಯ ಸತ್ಯಾಗ್ರಹ. ಒಂದು ಬ್ರೀಫ್ ಕೊಡ್ತೇನೆ ಈ ಸ್ಲೈಡ್ನಾಗ. ಗಾಂಧೀಜಿಯವರ ಪ್ರಾರಂಭಿಕ ರಾಜಕೀಯ ಹೋರಾಟ ಅಥವಾ ಗಾಂಧೀಜಿಯವರ ಏನಪ್ಪ ಅಂದರೆ ಪ್ರಾದೇಶಿಕ ಹೋರಾಟ ಬ್ರೀಫ್ ಎಕ್ಸ್ಪ್ಲನೇಷನ್ ಈ ಸ್ಲೈಡ್ನಾಗ ಇರ್ತದೆ. ಇದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಸ್ಲೈಡ್ನಾಗ ಅದ. ಒಂದೇನು ಚಂಪಾರಣ್ಯ ಸತ್ಯಾಗ್ರಹ ಯಾವ ನಡೀತಿದ್ದು 1917 ನಡೆದಿರ್ತಕ್ಕಂಥದ್ದು. ಬಹಳಷ್ಟು ಸಲ ಪ್ರಶ್ನೆ ರೈಸ್ ಆಗ್ಯದ. ಚಂಪಾರಣ್ಯ ಸತ್ಯಾಗ್ರಹ ಯಾವ ನಡೀತು? 1917 ನಡೆದಿರ್ತಕ್ಕಂಥದ್ದು. ಇದ್ರ ವಿಶೇಷತೆ ಏನು? ಇದು ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಚಳವಳಿ. ತಿಳಿತಾ? ಹಾಗಾದ್ರೆ ಈ ಚಂಪಾರಣ ಸತ್ಯಾಗ್ರಹಕ್ಕೆ ಯಾರು ಆಹ್ವಾನ ಕೊಟ್ಟರು? ರಾಜಕುಮಾರ್ ಶುಕ್ಲಾ ಅಂತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಆಹ್ವಾನವನ್ನು ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಇದು ನಿಮ್ಮ ತಲೆಗಿರ್ಬೇಕು. ತಿಳಿತಾ? ಚಂಪಾರಣ ಸತ್ಯಾಗ್ರಹ ಚಳವಳಿ ಯಾವ ನಡೀತು? 1917 ನಡೀತು. ಇದು ವಿಶೇಷತೆ ಏನು? ಇದು ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಚಳವಳಿ. ಈ ಚಂಪಾರಣ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸುವಂತೆ ಗಾಂಧೀಜಿಯವರಿಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ರಾಜ್ಕುಮಾರ್ ಶುಕ್ಲಾ ಅಂತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಎರಡನೇದು ಯಾವುದು? ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಹೋರಾಟ ಅಥವಾ ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಮುಷ್ಕರ. ಯಾವಾಗ? ನೆಕ್ಸ್ಟ್ ಇಯರ್ 1918 ಇತ್ತು. ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ. ನೋಡ್ರಿ, ಮೊದಲ ಸತ್ಯಾಗ್ರಹ ಚಂಪಾರಣ್ಯ, ಮೊದಲ ಉಪವಾಸ ಸತ್ಯಾಗ್ರಹ ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಹೋರಾಟದಲ್ಲಿ. ಹಾಗಾದ್ರೆ ಈ ಒಂದು ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಹೋರಾಟಕ್ಕೆ ಆ ಒಂದು ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಗಾಂಧೀಜಿಯವರಿಗೆ ಆಹ್ವಾನ ಕೊಟ್ಟರು ಅನಸೂಯಾ ಬೆಹನ್ ಅಂತಕ್ಕಂಥ ಹೆಣ್ಮಗಳು. ಖೇಡಾ ಸತ್ಯಾಗ್ರಹ ಮೂರನೇದಾಗಿರ್ತದೆ. ಇದು ಕೂಡ 1918 ನಡೀತಿರ್ತಕ್ಕಂಥದ್ದು. ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಅಸಹಕಾರ ಮಾದರಿಯ ಹೋರಾಟ ಇದಾಗಿರ್ತಕ್ಕಂಥದ್ದು. ಇದಕ್ಕೆ ಗಾಂಧೀಜಿ ಅವರಿಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅವರಿಗಾಗಿನ್ನೂ ಸರ್ದಾರ್ ಅಂತಕ್ಕಂಥ ಬಿರುದು ಬಂದಿರಲ್ಲ. ಅವಾಗ ಅವರು ಕೇವಲ ವಲ್ಲಭಭಾಯ್ ಪಟೇಲ್ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಪಾಯಿಂಟ್ ನಂಬರ್ 1, ಚಂಪಾರಣ ಸತ್ಯಾಗ್ರಹ 1917 ಸ್ಟಾರ್ಟ್ ಆಯಿತು. ಅದಕ್ಕೆ ಏನು ವಿಶೇಷತೆ? ಮಹಾತ್ಮ ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ಇದಾಗಿರ್ತಕ್ಕಂಥದ್ದು. ಆಹ್ವಾನ ಕೊಟ್ಟವರು ರಾಜ್ಕುಮಾರ್ ಶುಕ್ಲಾ. ಎರಡನೇದು ಅಹಮದಾಬಾದ್ ಹತ್ತಿಗಿರಣಿ ಕಾರ್ಖಾನೆ 1918. ಇದ್ರ ವಿಶೇಷತೆಯನ್ನು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ. ಫಸ್ಟ್ ಸತ್ಯಾಗ್ರಹ ಯಾವುದು? ಚಂಪಾರಣ್ಯ. ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು? ಅಹಮದಾಬಾದ್ ಹತ್ತಿಗಿರಣಿ ಕಾರ್ಖಾನೆ. ಮೊದಲ ಅಸಹಕಾರ ಮಾದರಿಯ ಹೋರಾಟ ಯಾವುದು? ಖೇಡಾ ಸತ್ಯಾಗ್ರಹ. ಇದು ನೆನಪಿರಬೇಕು. ಭಾರತಕ್ಕೆ ಬಂದಿರತಕ್ಕಂತಹ ಬ್ರಿಟಿಷ್ ಭೂ ಗುತ್ತಿಗೆದಾರಿಗೆ ನಾವು ಪ್ಲಾಂಟರ್ ಅಂತ ಕರಿತಾ ಹೋಗ್ತೀವಿ. ನಾ ಯಾಕೆ ಈ ವರ್ಡ್ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಬರ್ತದೆ. ಚಂಪಾರಣ ಸತ್ಯಾಗ್ರಹದಾಗ ಪ್ಲಾಂಟರ್ಗಳದೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲ್ ಅದ. ಸೊ ಹೀಗಾಗಿ ನಾನು ಪ್ಲಾಂಟರ್ ಅಂತ ಒಂದು ವರ್ಡ್ ಯೂಸ್ ಮಾಡ್ದೆ ತಲೆಗೆ ಬರಬೇಕು. ಭಾರತಕ್ಕೆ ಬಂದಿರತಕ್ಕಂತಹ ಬ್ರಿಟಿಷ್ ಭೂ ಗುತ್ತಿಗೆದಾರರಿಗೆ ಪ್ಲಾಂಟರ್ ಅಂತ ಕರಿತಾ ಹೋಗ್ತೀವಿ.
ಈ ಪ್ಲಾಂಟರ್ಗಳು ಏನು ಮಾಡ್ತಿದ್ರು, ಭಾರತದಾಗಿರ್ತಕ್ಕಂತಹ ಬಿಹಾರ ಮತ್ತು ಬಂಗಾಳ ಭೂಭಾಗದಾಗ ಭೂಮಿಯನ್ನು ಗುತ್ತಿಗೆ ಪಡಿತಾ ಇದ್ರು. ಆ ಗುತ್ತಿಗೆಯಾಗಿ ಪಡೆದಿರ್ತಕ್ಕಂಥ ಭೂಮಿಯಲ್ಲಿ ಕೆಲವೊಂದಿಷ್ಟು ಭಾಗ ಸೆಣಬನ ಬೆಳೀತಾ ಇದ್ರು, ಆಮೇಲೆ ಅಸ್ಸಾಂ ಭೂಭಾಗದಾಗ ಚಹವನ್ನು ಬೆಳೀತಾ ಇದ್ರು ಮತ್ತು ಬಿಹಾರ್ ಭೂಭಾಗದಾಗ ನೀಲಿ ಬೆಳೆಯನ್ನು ಬೆಳೀತಾ ಇದ್ರು. ಇದು ಭಾಳ ಇಂಪಾರ್ಟೆಂಟ್. ಚಂಪಾರಣ ಸತ್ಯಾಗ್ರಹ ಯಾವ ನಡೀತು? 1917. ವಿಶೇಷತೆ ಮೊಟ್ಟ ಮೊದಲ ಸತ್ಯಾಗ್ರಹ. ಗಾಂಧೀಜಿಯವರಿಗೆ ಆಹ್ವಾನ ಕೊಟ್ಟವರು ರಾಜ್ಕುಮಾರ್ ಶುಕ್ಲ. ಅಹಮದಾಬಾದ್ ಹತ್ತಿಗಿಣಿ ಕಾರ್ಖಾನೆ ಮುಷ್ಕರ ಯಾವಾಗಾಯಿತು? 1918. ವಿಶೇಷತೆಯನ್ನು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ. ಗಾಂಧೀಜಿಯವರಿಗೆ ಆಹ್ವಾನ ಕೊಟ್ಟವರು ಅನಸೂಯಾಬೇನ್. ಖೇಡಾ ಸತ್ಯಾಗ್ರಹ 1918. ಇದು ಮೊಟ್ಟ ಮೊದಲ ಅಸಹಕಾರ ಮಾದರಿಯ ಹೋರಾಟ. ಗಾಂಧೀಜಿಯವರಿಗೆ ಆಹ್ವಾನ ಕೊಟ್ಟಿದ್ದು ವಲ್ಲಭಭಾಯ್ ಪಟೇಲ್. ಪ್ಲಾಂಟರ್ಗಳಂದರೆ ಯಾರು? ಭಾರತಕ್ಕೆ ಬಂದಿರತಕ್ಕಂತಹ ಬ್ರಿಟಿಷ್ ಭೂ ಗುತ್ತಿಗೆದಾರರಿಗೆ ಪ್ಲಾಂಟರ್ಗಳು ಅಂತ ಕರಿತಾ ಇದ್ವಿ. ಈ ಪ್ಲಾಂಟರ್ಗಳು ಏನು ಮಾಡ್ತಿದ್ರು, ಬಿಹಾರ, ಬಂಗಾಳ, ಅಸ್ಸಾಂ ಭೂಭಾಗದಾಗ ಒಂದಿಷ್ಟು ಭೂಮಿಯನ್ನು ಗುತ್ತಿಗೆಯಾಗಿ ಪಡ್ಕೋತಾ ಇದ್ರು. ಗುತ್ತಿಗೆಯಾಗಿ ಪಡ್ಕೊಂಡಿರ್ತಕ್ಕಂಥ ಇವರು ಬಂಗಾಳ ಭೂಭಾಗದಲ್ಲಿ ಸೆಣಬನ್ನು ಬೆಳೆದ್ರ, ಅಸ್ಸಾಂ ಭೂಭಾಗದಾಗ ಚಹಾ ಬೆಳೀತಿದ್ರು, ಅಲ್ಲದೆ ಬಿಹಾರ ಭೂಭಾಗದಾಗ ನೀಲಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಮಾಡ್ತಾ ಇದ್ರು. ಸರಿನಾ? ಹೀಗೆ ಬ್ರಿಟನ್ ದೇಶದಿಂದ ಬಂದಿರತಕ್ಕಂತಹ ಬ್ರಿಟಿಷ್ ಭೂ ಗುತ್ತಿಗೆದಾರರು ಇಲ್ಲಿರ್ತಕ್ಕಂಥ ಒಂದಿಷ್ಟು ಭೂಮಿ ಪಡ್ಕೊಂಡು ಆ ಒಂದು ಗುತ್ತಿಗೆ ಪಡೆದಿರ್ತಕ್ಕಂಥ ಭೂಮಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬೆಳೆ ಬೆಳೀತಾ ಇದ್ರು. ಅವರಿಗೆ ಪ್ಲಾಂಟರ್ಗಳಂತ ಕರೆದಿದ್ವಿ. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಚಂಪಾರಣ ಸತ್ಯಾಗ್ರಹ ಯಾಕೆ ಕೈಗೊಂಡ್ರು? ಅಲ್ಲ, ಅಹಮದಾಬಾದ್ ಹತ್ತಿಗಿಣಿ ಕಾರ್ಖಾನೆಯ ಕಾರ್ಮಿಕರ ಮುಷ್ಕರದಲ್ಲಿ ಯಾಕೆ ಹೋಗಿ ಭಾಗವಹಿಸಿದ್ರು? ಖೇಡಾ ಸತ್ಯಾಗ್ರಹ ಯಾಕೆ ನಡೀತು? ಇದ್ರ ಬಗ್ಗೆ ಸವಿವರವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಮುಂದಿನ ಸೆಷನ್ನಾಗ ನೋಡ್ಕೊಂಡು ಬರೋಣ. ಯಾಕಂದ್ರೆ ಒಂದೇ ಸೆಷನ್ನಾಗ ಹೇಳ್ರೆ ನಿಮಗೆ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹೀಗಾಗಿ ಈ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಪ್ರಾರಂಭಿಕ ರಾಜಕೀಯ ಹೋರಾಟಗಳ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಕುರಿತಾಗಿರ್ತಕ್ಕಂತಹ ಇನ್ನೊಂದು ಸೆಷನ್ ಮುಂದಿನ ಸೆಷನ್ ಆಗಿರ್ತದೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.